ಎಲ್ರಿಗೂ ನಮಸ್ಕಾರ. ನಾವು ಲಾಸ್ಟ್ ಕ್ಲಾಸಿಂದ ಅದು KA ನಡೆಸಿರ್ತಕ್ಕಂಥ ಗ್ರೂಪ್ ಎ, ಬಿ ಮತ್ತು PC ಈ ಒಂದು ಪೋಸ್ಟ್ಗೆ ಕನ್ಫರ್ಮ್ ಮಾಡಿದರು. ಈ ಒಂದು ಹುದ್ದೆಗೆ ನಡೆದಂಥ ಕಡ್ಡಾಯ ಕನ್ನಡ ಪತ್ರಿಕೆ ತೊಗೊಂಡಿದ್ದೀವಿ. ಹೌದಾ? ಕಡ್ಡಾಯ ಕನ್ನಡ ಪತ್ರಿಕೆ ಡೇಟ್ ಬಂದು 19/7/2026. ಅಂದರೆ ಇದೇ ಹಿಂದಿನ ಮಂತು 19ನೇ ತಾರೀಕು ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಕಡ್ಡಾಯ ಕನ್ನಡ ಪತ್ರಿಕೆ. ಸೊ ಇದು ಒಂದು ಕ್ವಿಕ್ ಇಂಟ್ರೊಡಕ್ಷನ್ನು ನೋಡ್ಬೋದು. ಇಲ್ಲಿದೆ ನೋಡಿ ಪೇಪರ್. ನಾವು ತೊಗೊಂಡಿರೋದು ವರ್ಷನ್ ಕೋಡ್ ಬಂದು C1. 100 ಪ್ರಶ್ನೆಗಳಿರ್ತವೆ. ಕಡ್ಡಾಯ ಕನ್ನಡ. ಡೇಟ್ ಬಂದು 19/7/2026. ಈ ಪ್ರಶ್ನೆ ಪತ್ರಿಕೆ ಯಾರಿಗಾದರೂ ಸಿಕ್ಕಿಲ್ಲ ಅಂದರೆ ಇದೇ ನಂದು ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದರಲ್ಲಿ ಇದನ್ನು ಅಪ್ಲೋಡ್ ಕೂಡ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ ತೊಗೋಬೋದು. ಈಗ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಕ್ಲಾಸ್ವರೆಗೂ ಎಷ್ಟು 20 ಕ್ವಶನ್ ಆಗಿದ್ದು. ಇಲ್ಲಿವರೆಗೂ ನೆನ್ನೆ ಮುಗಿದಿತ್ತು. ಇವತ್ತು 21ನೇ ಪ್ರಶ್ನೆಯಿಂದ ತೊಗೊಂಡೋಗೋಣ. ಮೊದಲನೇ ಪ್ರಶ್ನೆ, ಗುಂಪಿಗೆ ಸೇರದ ಪದ. ಗುಂಪಿಗೆ ಸೇರದೇ ಇರತಕ್ಕಂಥ ಒಂದು ಪದ ಇದೆ. 4 ಪದದಲ್ಲಿ ಒಂದು ಪದ ಸೇರಲ್ಲ. ಆ ಒಂದು ಪದ ಯಾವುದು ಅಂತ ಗುರುತಿಸಬೇಕು. ಆಪ್ಷನ್ಸ್ ಬಂದು ಚೆಲುವಿಕೆ, ರಾಮನಂತೆ, ಜಾಣ್ಮೆ, ತಂಪು. ಮೊದಲನೇದು ಗುರುತಿಸ್ಬೇಕು ಅಂದರೆ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಅಥವಾ ಥೀಮು ಮೇಲೆ ಈ ಒಂದು ಪ್ರಶ್ನೆ ಬಂದಿದೆ ಅಂತ ಗೊತ್ತಾಗಬೇಕು. ಗೊತ್ತಾದ್ರಷ್ಟೇ ನಾವು ಉತ್ತರವನ್ನು ಗುರ್ತು ಮಾಡ್ಬೋದು. ತಂಪು, ನಾನೊಂದು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಒಂದು ಪ್ರಶ್ನೆ ಸಾಲ್ವ್ ಮಾಡುವಾಗ ಇದ್ರ ಬಗ್ಗೆ ಗಮನ ಹರಿಸಿದ್ದೆ. ಅಂದರೆ ಇದು ಹೋಮ್ವರ್ಕಾಗಿ ಬಿಟ್ಟಿದೆ. ಇದನ್ನ ನೀವು ಅದನ್ನು ವರ್ಕೌಟ್ ಮಾಡಿದರೆ ಇಲ್ಲಿ ಅಟ್ಲೀಸ್ಟ್ ಇದೊಂದು ಗೊತ್ತಾಗುತ್ತೆ. ಹೌದಾ? ನೆಕ್ಸ್ಟು ಚೆಲುವಿಕೆ ಮತ್ತು ಜಾಣ್ಮೆ, ರಾಮನಂತೆ. ಸೊ ಒಂದು ಗೊತ್ತಾಗುತ್ತೆ, ಇದು ಯಾವುದು? ತದ್ದಿತಾಂತ. ತದ್ದಿತಾಂತದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಅಂತ. ಹೌದಾ? ಅಂದಮೇಲೆ ಈ ಇದರಲ್ಲಿ ಕೊಟ್ಟಿರ್ತಕ್ಕಂಥ 3 ಉತ್ತರಗಳು ಒಂದಾಗ್ತದೆ, ಒಂದು ಉಳಿದಿರ್ತಕ್ಕಂಥ ಒಂದು ಬೇರೆ ಆಗುತ್ತೆ. ಅದರಲ್ಲಿ ತದ್ದಿತಾಂತದಲ್ಲಿ ಎಷ್ಟಿದೆ? ನಾಮ, ಅವ್ಯಯ, ಭಾವನಾಮ. ಹೌದಾ? ಇಷ್ಟು ವಿಧಗಳಿದ್ದಾವೆ. ಅದರಲ್ಲಿ ಈ 4 ಯಾವ್ದ್ಯಾವ್ದಕ್ಕೆ ಬರ್ತವೆ ಅಂತ ಗೊತ್ತಾಗಬೇಕು. ಚೆಲುವಿಕೆ ಅಂತಕ್ಕಂಥದ್ದೇನು? ಚೆಲುವಿಕೆ ಇದೇನಿದು? ತದ್ದಿತಾಂತ ಭಾವನಾಮ. ಯಾಕೆ ಭಾವನಾಮ? ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ಏನು ಸೇರ್ಕೊಳ್ತವೆ? ತನ, ಈಕೆ, ಇದೇ ಪ್ರತ್ಯಯ ಸೇರಿರ್ತಕ್ಕಂಥದ್ದು. ಓ ಮತ್ತು ಮೇ ಅಂತಕ್ಕಂಥ ಇವೇನಿವು? ತದ್ದಿತ ಪ್ರತ್ಯಯಗಳು. ಈ ಪ್ರತ್ಯಯಗಳು ಸೇರಿ ತದ್ದಿತಾಂತ ಭಾವನಾಮ ಆಗ್ತದೆ. ಬಿಡಿಸ್ತೀನಿ ಬೇಕಾದ್ರೆ ಇಲ್ಲಿ. ಚೆಲುವಿನ ಭಾವ ಯಾವುದಿದೆ ಪ್ರತ್ಯಯ? ಈಕೆ. ಏನಾಗ್ತದೆ? ಚೆಲುವಿಕೆ. ಅದೇ ಥರ ಗೌಡಿಕೆ, ಹೌದಾ, ಉನ್ನತಿಕೆ ಇವೆಲ್ಲ ಬರ್ತವೆ. ಕ್ಲಿಯರ್ ಆಯಿತಾ? ಈಕೆ ಪ್ರತ್ಯಯ. ಈ ಪ್ರತ್ಯಯಗಳು ಗೊತ್ತಿದ್ದರೆ ನಿಮಗೆ ಇಲ್ಲಿ ಈಸಿಯಾಗಿ ಗುರುತಿಸ್ಬೋದು. ಆ್ಯಕ್ಚುಲಿ ಇವೆಲ್ಲ ನಾವು ಓದುವಾಗ ಈ ಪ್ರತ್ಯಯಗಳನ್ನ ಇಲ್ಲಿ ಓದಿರ್ತೀವಿ, ಅವನ್ನ ಐಡೆಂಟಿಫೈ ಮಾಡಬೇಕಷ್ಟೇ ಇಲ್ಲಿ. ಕ್ಲಿಯರ್ ಆಯಿತಾ? ಚೆಲುವಿಕೆ ಏನಾಗ್ತದೆ? ಸೊ ತದ್ದಿತಾಂತ ಭಾವ. ನೆಕ್ಸ್ಟ್ ರಾಮನಂತೆ ಹೆಂಗೆ ಬಿಡಿಸ್ತೀರಾ? ರಾಮನ ಅಂತೆ. ಅಂತೆ ಅಂದ ತಕ್ಷಣ ನಮಗೇನು ಗೊತ್ತಾಗುತ್ತೆ? ಅವ್ಯಯ. ಹೌದಾ? ಏನಾಗ್ತದೆ? ನಾಮಪದದ ಮುಂದೆ ಅಂತೆ, ತನಕ ಅಥವಾ ವರೆಗೆ, ಇಂಥ ತುಂಬ ಬರ್ತವೆ, ಮಟ್ಟಿಗೆ, ಇವೆಲ್ಲ ಇವುಗಳು ಪ್ರತ್ಯಯ ಸೇರಿಕೊಂಡು ಏನಾಗ್ತದೆ? ತದ್ದಿತಾಂತವ್ಯಯ. ತದ್ದಿತಾಂತ ಅವ್ಯಯ ಆಗ್ತದೆ. ಏನಾಯಿತು? ರಾಮನಂತೆ ಬಂದು ತದ್ದಿತಾಂತ
ಅವ್ಯಯ. ನೆಕ್ಸ್ಟು ಜಾಣ್ಮೆ. ಜಾಣ್ಮೆ. ಹೌದಾ? ಜಾಣ್ಮೆನ ಹೇಗೆ ಬರೀತೀರಾ? ಜಾಣನ ಭಾವ. ಇಲ್ಲಿ ಯಾವುದಿದೆ ಪ್ರತ್ಯಯ? ಮೇ. ಇಲ್ಲಿ ನೋಡಿದ್ವಲ್ಲ ಮೇಲೆ, ಇಲ್ಲಿದೆ ನೋಡಿ ಮೇ. ಈ ಒಂದು ಪ್ರತ್ಯಯ ಸೇರಿಕೊಂಡಿದೆ ಅಂದಮೇಲೆ ತದ್ದಿತ ಅಂತ ಭಾವನಾಮ ಇದು ಕೂಡ. ಹೌದಾ? ಏನಾಗ್ತದೆ? ಜಾಣ್ಮೆ ಆಯ್ತಿದು. ಏನಾಯಿತು? ತದ್ದಿತ ಅಂತ ಭಾವನಾಮ. ಇದು ಕೂಡ ಏನಾಗ್ತದೆ? ತದ್ದಿತ ಅಂತ ಭಾವನಾಮ. ನೆಕ್ಸ್ಟ್ ತಂಪು. ಇಲ್ಲೇ ಬರಿತೀನಿ. ತಣ್ಣನೆಯ ಭಾವ ತಂಪು. ತಣ್ಣನೆಯದರ ಭಾವ ತಂಪು. ಇಲ್ಲಿ ಯಾವುದಿದೆ ಪ್ರತ್ಯಯ? ಪು. ಇಲ್ಲಿದೆಯಲ್ಲ, ಇದು ಸೇರಿಕೊಂಡು ತಂಪು ಆಗಿದೆ. ಇದು ಕೂಡ ಏನು? ತದ್ದಿತ ಅಂತ ಭಾವನಾಮ. ಅಂದಮೇಲೆ ಇದು ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸಲ್ಲಿ 3 ತದ್ದಿತ ಅಂತ ಭಾವನಾಮ ಆಗ್ತಾಯಿದೆ, ಇನ್ನೊಂದು ತದ್ದಿತ ಅಂತ ಅವ್ಯಯ ಆಗ್ತಾಯಿದೆ. ಅಂದಮೇಲೆ ಗುಂಪಿಗೆ ಸೇರದೇ ಇರ್ತಕ್ಕಂಥದ್ದು ಯಾವುದು? ರಾಮನಂತೆ. ಕಾರಣ ತದ್ದಿತ ಅಂತ ಅವ್ಯಯ. ಇನ್ನು ಉಳಿದ 3 ತದ್ದಿತ ಅಂತ ಭಾವನಾಮ. ಕ್ಲಿಯರ್ ಆಯಿತಾ? ಇನ್ನೂ ತುಂಬ ಬರ್ತವೆ. ಈ ತನ ಪ್ರತ್ಯಯ ಎಲ್ಲ ಬರ್ತವೆ. ನೀವು ಪೇಪರ್ಸಲ್ಲಿ ಬುಕ್ಕಲ್ಲಿ ನೋಡ್ಕೋಬೋದು. ಇದು ಕೂಡ ಅದ್ರ ಬೇಸ್ ಮೇಲೆ ಬಂದಿರತಕ್ಕಂಥದ್ದು. ಏನು ಹೇಳ್ತಿದ್ದಾರೆ? ನಡೆಯುವ ಕೃದಂತ ನಾಮದ ಕೃದಂತ ಭಾವನಾಮ ನಡೆತ ಆದರೆ ಇದರ ಕೃದಂತ ಅವ್ಯಯ ಏನು? ಲಾಸ್ಟ್ ಕ್ವಶನ್ ಬಂದು ತದ್ದಿತ ಅಂತ, ಇದು ಕೃದಂತದ ಮೇಲೆ ಬಂದಿದೆ. ಕೃದಂತ. ಕೃದಂತ ಅಂದ ತಕ್ಷಣ ಏನು ಗೊತ್ತಾಗಬೇಕು? ಧಾತು. ಹೌದಾ? ಇಲ್ಲೊಂದು ಕೊಟ್ಟಿದ್ದಾರೆ, ಏನು? ನಡೆಯುವ ಅಂತಕ್ಕಂಥದ್ದು ಕೃದಂತ ನಾಮ. ಇದರ ಕೃದಂತ ಭಾವನಾಮ ಏನು? ನಡೆತ. ಇದೇನಾಗ್ತದೆ? ಕೃದಂತ ಭಾವನಾಮ. ಇನ್ನೊಂದೇನು ಬರುತ್ತೆ? ನಾಮ, ಭಾವನಾಮ, ಇನ್ನೊಂದು ಅವ್ಯಯ. ಯಾವುದು ಅವ್ಯಯ? ಕೃದಂತ ಅವ್ಯಯ. ಹೌದಾ? ಅದ್ಯಾವುದು ಅಂತ ಪ್ರಶ್ನೆ ಇಲ್ಲಿ. ನಡೆಯಿತು ಬರುತ್ತಾ, ನಡೆ ಬರುತ್ತಾ, ನಡೆಯುತ್ತಾನ ಅಥವಾ ನಡೆತನ? ಆನ್ಸರ್ ಮಾಡ್ಬೋದಾ? ಸೊ ಆ್ಯಸ್ ಯೂಶ್ವಲ್ಲು ಪ್ರತಿ ಕ್ಲಾಸಲ್ಲೂ ಹೇಳಿದಾಗೆ ಸ್ಕ್ರೀನ್ ಮೇಲೆ ಬರ್ತಿದ್ದಂಗೆ 10 ಸೆಕೆಂಡ್ ಪಾಸ್ ಮಾಡಿಕೊಂಡು ನೀವು ಆನ್ಸರು ಹುಡುಕ್ಲಿಕ್ಕೆ ಟ್ರೈ ಮಾಡಿ. ಅದು ಒಂದು ಪ್ರಾಕ್ಟೀಸ್ ಆಗಿ ಬೆಳೆದರೆ ಒಳ್ಳೆಯದು. ಓಕೆ, ಇದು ಉತ್ತರ. ಎಸ್, ನಡೆಯುತ್ತ. ಯಾಕೆ? ನಾವು ನೋಡಿದ್ದೀವಿ ಕೃದಂತ ಧಾತು. ಇಲ್ಲಿ ಬರೆದು ಬಿಡ್ತೀನಿ ಫಸ್ಟು. ನಡೆಯುತ್ತ ಏನಾಗ್ತದೆ? ಧಾತುಗಳ ಮೇಲೆ ಉತ್ತ ಪ್ರತ್ಯಯ, ಅದೇ ಪ್ರತ್ಯಯ, ಒಲು ಪ್ರತ್ಯಯ, ಆ ಪ್ರತ್ಯಯ, ಈ ಪ್ರತ್ಯಯಗಳೆಲ್ಲ ಸೇರ್ಕೊಂಡು ಏನಾಗ್ತವೆ? ಕೃದಂತ ಅವ್ಯಯ. ಹೌದಾ? ಹೆಸರಲ್ಲೇ ಇದೆ ಕೃದಂತ. ಧಾತು, ಧಾತುವಿನಿಂದ ಹುಟ್ಟಿ ಅವ್ಯಯದ ಏನು ಗುಣ, ಓಕೆ, ಅವ್ಯಯದ ರೀತಿ ವರ್ತನೆ ಮಾಡ್ತಕ್ಕಂಥವು ಯಾವುದು? ಕೃದಂತ ಅವ್ಯಯಗಳು. ಒಂದು ಈಗ ನೋಡ್ದೆ, ಏನು? ಕೃದಂತ ಅವ್ಯಯ ಬಂದು ನಡೆಯುತ್ತಾ. ಈ ಪದ ನೋಡಿದ್ರೆ ನಮಗೆ ಪೂರ್ಣ ಕ್ರಿಯೆ ಅಂದರೆ ಕಂಪ್ಲೀಟು ಮೀನಿಂಗ್ ಕೊಡ್ತಾ ಇದೆಯಾ? ನಡೆಯುತ್ತಾ ಅಂದರೆ ನಮಗೆ ಪೂರ್ಣ ಮಾಹಿತಿ ಸಿಗ್ತಾ ಇಲ್ಲ. ಅಂದರೆ ಇದು ಇನ್ನೂ ಏನೋ ಒಂದು ಕ್ರಿಯಾಪದನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಇನ್ನೊಂದು ಕ್ರಿಯೆ ಆಗ್ಬೋದು, ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಹೌದಾ? ಅವನು ನಡೆಯುತ್ತಾ ಹಿಂಗೆ ಬರೆದ್ಬಿಟ್ರೆ ವಾಕ್ಯ ಕಂಪ್ಲೀಟ್ ಅನಿಸುತ್ತಾ ನಿಮಗೆ? ಮುಂದೆ ಏನೋ ಬರಬೇಕು, ಏನೋ ನಡೆಯುತ್ತಾ ಬಿದ್ದನು ಅಂತನೋ ಏನೋ ಒಂದು ಬರಬೇಕು, ಮುಂದೆ ಕ್ರಿಯೆ ಬರಬೇಕು, ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ಕೃದಂತ ಅವ್ಯಯಗಳನ್ನ ಏನಂತೀವಿ ನಾವು? ಅಪೂರ್ಣ ಕ್ರಿಯೆ ಅಂತೀವಿ. ಅಪೂರ್ಣ ಕ್ರಿಯೆ ಅಥವಾ ನ್ಯೂನ ಕ್ರಿಯೆ ಬರ್ಬೋದು ಮುಂದಿನ ದಿನದಲ್ಲಿ. ಕ್ಲಿಯರ್ ಆಯ್ತಲ್ವಾ? ನಡೆಯುತ್ತಾ ಹೆಂಗೆ ಬಿಡಿಸ್ತೀರಾ? ನಡೆಯುತ್ತಾ, ನಡೆ ಪ್ಲಸ್ ಉತ್ತ.
ನಡೆಯುತ್ತಾ, ನಡೆತಾ ಈಗಷ್ಟೇ ನೋಡೋದೇನು ಕೃದಂತ, ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಕೃದಂತ ಭಾವನಾಮ. ನಡೆ ಏನು ಧಾತು, ಹೌದಾ. ನೆಕ್ಸ್ಟ್ ಪ್ರಶ್ನೆ. ಮತ್ತೆ ಕೃದಂತ. ಈ ಮೂರು ಪ್ರಶ್ನೆಗಳು ಅಂದರೆ 21, 22, 23 ತದ್ದಿತಾಂತ ಮತ್ತು ಕೃದಂತದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳು. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3 ಮತ್ತು 4ನೇ ಪದಗಳ ಸಂಬಂಧವನ್ನು ಯೋಚಿಸಿ ಉತ್ತರಿಸಿ. ಮೊದಲ ಎರಡು ಪದ, ಇವೆರಡು ಪದಗಳಿಗೆ ಒಂದು ಸಂಬಂಧ ಇದೆ, ಅದು ನಮಗೆ ಗೊತ್ತಾದರೆ ಇವೆರಡು ಪದಗಳ ನಡುವಿನ ಸಂಬಂಧವನ್ನು ನಾವು ಗುರುತು ಮಾಡಿ ಈ ಉತ್ತರ ತರ್ಬೋದು. ಫಸ್ಟಿಗೆ ಗೊತ್ತಾಗಬೇಕೇನು, ವರ್ತಮಾನ ಕೃದಂತ ಬಂದು ಬರೆಯುವ ಅಂತಕ್ಕಂಥದ್ದೇನು ವರ್ತಮಾನ ಕೃದಂತ. ಅಂದಮೇಲೆ ನಿಷೇಧ ಕೃದಂತ ಯಾವುದು ಅಂತ ಪ್ರಶ್ನೆ. 4 ಉತ್ತರ ಕೊಟ್ಟಿದ್ದಾರೆ, ನಾವು ಅದರಲ್ಲಿ ಗುರುತು ಮಾಡಬೇಕು. ಹೆಸರಲ್ಲೇ ಇದೆ ಏನು, ನಿಷೇಧ. ನಿಷೇಧ ಅಂದ್ರೇನು, ಕೆಲಸ ಆಗಿಲ್ಲ. ಆ ರೀತಿ ಪದ ಯಾವುದಿದೆ, ಮಾಡದ, ಹೌದಾ. ಮಾಡದ ಕೆಲಸ, ಅವ್ನು ಮಾಡೋದು ಕೆಲಸ ಇದು ಅಂದರೆ ಅವ್ನು ಮಾಡಿಲ್ಲ ಈ ಕೆಲಸನ ಅಂತ. ಹೋದ, ಇದೇ ನೆಗೆಟಿವ್ ತೋರಿಸ್ತಾ ಇಲ್ಲ. ಮಾಡಿದ ಪಾಸಿಟಿವ್, ಎಸ್ ಮಾಡ್ದ ಅವನ ಕೆಲಸನ. ಕರೆದ, ಎಸ್ ಅವನು ಅವನ ಫ್ರೆಂಡ್ನೋ ಕರೆದ, ಇದು ಕೂಡ ಪಾಸಿಟಿವ್ ಇದೆ. ಮೇಲ್ನೋಟಕ್ಕೆ ಗುರುತು ಮಾಡ್ಬೋದು, ಹೌದಾ. ಬಟ್ ಸ್ವಲ್ಪ ಗ್ರಾಮರ್ ಪಾಯಿಂಟ್ ಆಫ್ ವ್ಯೂ ನೋಡಬೇಕಿದೆ. ವರ್ತಮಾನ ಕೃದಂತ, ಕೃದಂತ ಅಂದರೆ ಏನು ಧಾತು, ಹೌದಾ. ಹೆಂಗೆ ಬರೀತೀರಾ, ಧಾತು ಇದೆಯಾ ಬರೆಯುವ, ಇದರಲ್ಲಿ ಬರೆಯುವ, ಬರೆ ಇದು ಧಾತು. ಹೂವ ಏನೋ ಕಾಲಸೂಚಕ ಪ್ರತ್ಯಯ ಯಾವುದು, ವರ್ತಮಾನ. ವ ಅಥವಾ ಹೂವ ಅಂತ ಹೇಳ್ತೀವಿ. ಸೊ ಇಲ್ಲಿರ್ತಕ್ಕಂಥದ್ದು ಯಾವುದು, ಹೂವ. ಇನ್ನೊಂದು ಅದು ಸೇರಿಕೊಂಡು ಬರೆಯುವ ಆಯಿತು. ಆ ಯಾಕೆ ಸೇರ್ಕೊತ್ತು ಅಂದರೆ ಈ ಧಾತುಗಳಿಗೆ ಅಥವಾ ಕರ್ತೃ ಈ ಪದಗಳಲ್ಲಿ ಏನು ಮಾಡ್ತದೆ, ಆ ಕೃತ್ಪ್ರತ್ಯಯ ಬರ್ತಾ ಹೋಗ್ತದೆ. ಹಾಗಾಗಿ ಈ ಆ ಸೇರ್ಕೊಂಡಿದೆ ಇಲ್ಲಿ, ಕನ್ಫ್ಯೂಷನ್ ಬೇಡ. ಕ್ಲಿಯರ್ ಆಯಿತಾ. ನೆಕ್ಸ್ಟು ಈಗೇನಾಯಿತು, ಬರೆಯುವ ಕ್ಲಿಯರ್ ಆಯಿತು. ಇಷ್ಟು ನೋಡಿದ್ರೆ ಅಲ್ಲಲ್ಲ, ಇದು ಸ್ವಲ್ಪ ನೋಡಿ. ಮಾಡಿದ ಮುಂದಿನ ದಿನದಲ್ಲಿ ಇವೇ ಪ್ರಶ್ನೆ ಆಗ್ಬೋದು. ಏನು ಮಾಡಿದ ಅಂದರೆ ಹೆಸರಲ್ಲೇ ಇದೆ ದಾ ಪ್ರತ್ಯಯ. ದಾ ಪ್ರತ್ಯಯ ಏನು, ಭೂತ, ಹೌದಾ. ಭೂತ. ಮಾಡಿದ ಹೆಂಗೆ ಬಿಡಿಸ್ತೀರಾ, ಮಾಡು ಧಾತು, ದ ಭೂತ ಕಾಲಸೂಚಕ ಪ್ರತ್ಯಯ, ಆ ಪ್ರತ್ಯಯ, ಹೌದಾ. ಏನಾಗ್ತದೆ, ಮಾಡಿದ ಆಗುತ್ತೆ. ಹೇಳ್ಬೋದು ಮುಂದಿನ ದಿನದಲ್ಲಿ ಬಿಡಿಸ್ಬರೀರಿ. ಅಥವಾ ಮಾಡಿದ ಇದರ ಧಾತು ಯಾವುದು, ಆಲ್ರೆಡಿ ಕ್ವಶನ್ ಆಗಿದೆ ಲಾಸ್ಟ್ ಕ್ಲಾಸಲ್ಲೂ ಕೂಡ. ಅಂದರೆ ಈ ಥೀಮು ರಿಪೀಟ್ ಆಗಿದೆ, ಲಾಸ್ಟ್ ಕ್ಲಾಸಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಲಿಯರ್ ಆಯಿತಾ. ಏನಾಯ್ತು ಹಾಗಾದರೆ, ಮಾಡಿದ ಅಂತಕ್ಕಂಥದ್ದು ಭೂತ, ಇಲ್ಲೇ ಬರೀ ಭೂತ ಕೃದಂತ, ಹೌದಾ. ನೆಕ್ಸ್ಟ್ ಹೋದ. ಹೋದ ಹೆಂಗೆ ಬರೀತೀರಾ, ಇಲ್ಲಿ ಬರೀತೀನಿ. ಹೋದ ಏನು, ಫಸ್ಟ್ ಏನು ಹೋದ ಅಂತಕ್ಕಂಥದ್ದು ಹೆಸರಲ್ಲೇ ಇದೆ ಹೋದ, ಆಲ್ರೆಡಿ ಹೋಗ್ಬಿಟ್ಟ ಅವನು ಅಂದರೆ ಭೂತ. ಹೋಗು ಭೂತ ಕೃದಂತ ಧಾತು, ಹೌದಾ. ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ, ಹೋದ ಪದದ ಧಾತು ಏನು, ಹೋಗು. ಇವನ್ನ ಸ್ವಲ್ಪ ನಾವು ಗಮನ ಹರಿಸ್ಬೇಕು. ದ ಕಾಲಸೂಚಕ ಪ್ರತ್ಯಯ, ಆ ಬಂದು ಕೃತ್ ಪ್ರತ್ಯಯ, ಹೌದಾ. ಏನಾಗುತ್ತೆ, ಹೋದ ಆಗುತ್ತೆ. ಇದೇನಿದು ಭೂತ ಕೃದಂತ. ನೆಕ್ಸ್ಟ್ ಉಳ್ಕೊಂಡಿದ್ದೆ ಯಾವುದು, ಕರೆದ. ಇದನ್ನು ನೋಡ್ಕೊಂಬಿಡಿ. ಕರೆದ ಹೆಸರಲ್ಲೇ ಇದೆ, ಆಲ್ರೆಡಿ ಕೆಲಸ ಮುಗ್ದಿದೆ, ಹೌದಾ. ಕರೆಯ ಕೆಲಸ ಮುಗ್ದಿದೆ, ಹಾಗಾಗಿ ಕರೆದ. ಅಂದಮೇಲೆ ಇದು ಕೂಡ ಏನು, ಭೂತ ಕರೆ ಧಾತು, ಭೂತ ಕೃದಂತ. ಕ್ಲಿಯರ್ ಆಯಿತು ಅಂದ್ಕೊಂತೀನಿ. 4 ಆಪ್ಷನ್ನು ನಾವು ನೋಡಿದ್ದೀವಿ. ಯಾಕಾಗಲ್ಲ ಅಂತ ಕೂಡ ಉತ್ತರ ಸಿಕ್ತು. ಇದು ಬಂದು ಪ್ಯೂರು ಏನಿದು, ಜಿ ಕೆ, ಕನ್ನಡದ ರಿಲೇಟೆಡ್ ಜಿ ಕೆ. ಇದಕ್ಕೆ ಉತ್ತರ ಗೊತ್ತು ಅಂದರೆ ಗೊತ್ತು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿವಿ ಯಾವುದು ಅಂತ ಕೇಳಿದ್ದಾರೆ. ಬೆಂಗಳೂರು ವಿವಿನ, ಮೈಸೂರು ವಿವಿನ, ಹಂಪಿನ. ಹಂಪಿ ಗೊತ್ತು ನಮಗೆ, ರೀಸೆಂಟಾಗಿ ಆಗಿದ್ದು. ನೆಕ್ಸ್ಟ್ ಮೈಸೂರು ವಿವಿ. ಯೂಶಲಿ ನಾವು ಕರ್ನಾಟಕ ಹಿಸ್ಟ್ರಿ ಓದುವಾಗ ಇದನ್ನು ತೊಗೊಂಡಿರ್ತೀವಿ. ಒಂದು ಮೈಸೂರು ವಿವಿ ಯಾವಾಗಾಯಿತು, ಕ್ವಶನ್ ಬಂದಿರೋದ್ರಿಂದ ಡೇಟಾ ತಿಳ್ಕೋಬೇಕು.
17/1916. ಹಂಪಿ 1991. ಮಂಗಳೂರು ಬಂದು 1980. ಬೆಂಗಳೂರು ಸ್ವಲ್ಪ ಹಳೆದು 64. ಹೌದಾ, ಕ್ಲಿಯರ್ ಆಯ್ತಾ? ಇನ್ನೊಂದು, ಈ ಒಂದು ಘೋಷವಾಕ್ಯಗಳಿರ್ತವೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಹಂಪಿ ವಿವಿಗೆ ಏನಂತೀವಿ? ಕನ್ನಡ ವಿವಿ ಅಂತ ಕೂಡ ಕರಿತೀವಿ. ಹಲವಾರು ಪ್ರಶಸ್ತಿಗಳು ಕೊಡ್ತದೆ. ಹೌದಾ? ನಾಡೋಜ, ಓಜ ಅಂದ್ರೇನು? ಇವೆಲ್ಲ ತುಂಬ ಪ್ರಶ್ನೆಗಳು ನೋಡ್ತಾ ಹೋದರೆ ಪ್ರಶ್ನೆ ಹಾಕೊಂಡು ತುಂಬ ಬೆಳೀತಾ ಹೋಗ್ತದೆ. ಬಟ್ ಏನು, ಕನ್ಸ್ಟೆಂಟ್ ಇರೋದ್ರಿಂದ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಬೇಕು. ನೋಡ್ತಾ ಹೋಗಿ ಹಿಂಗೆ ಪ್ರಶ್ನೆಗಳು ಬಂದಾಗ ಸಾಲ್ವ್ ಮಾಡೋಣ. ಇವೆಲ್ಲ ನೋಡ್ಕೊಳ್ಳಿ, ಘೋಷವಾಕ್ಯಗಳು ನೋಡ್ಕೊಳ್ಳಿ, ಬರ್ಬೋದು. ಒಂದು ಇದು ವೆಬ್ಸೈಟ್ಗೆ ಹೋಗ್ಬಿಟ್ರೆ ಹೋಗೋದಲ್ಲೇ ಇರುತ್ತೆ. ಈ ರೀತಿ ಎಲ್ಲ ಸ್ವಲ್ಪ ನೋಡ್ಕೊಂಡಾಗ ನಮಗೆ ಹೆಲ್ಪ್ ಆಗುತ್ತೆ. ಇದ್ಯಾವುದಿದು? ನಿನಾದ. ಕಾಣದೇ ಇದ್ರೆ ಇಲ್ಲಿ ಬರೀತೀನಿ, ನಿನಾದ. ಈ ಪದದಲ್ಲಿರ್ತಕ್ಕಂಥ ಗಣ, ಇದೊಂದು ಸ್ವಲ್ಪ ಹೊಸ ಪ್ರಶ್ನೆ. ಯಾವುದ್ರ ಮೇಲೆ ಬಂದಿದೆ? ಅಕ್ಷರಗಣ. ಇದ್ರ ಮೇಲೆ ಕ್ವಶನ್ ಆಗಿದೆ. ಅಂದರೆ ನಾವಿದು 3ನೇ ಪೇಪರು, ಸೊ ಹೊಸ ಕಾನ್ಸೆಪ್ಟ್ ಇದು. ಇದಕ್ಕೆ ಪ್ರಶ್ನೆ ಮಾಡಬೇಕು. ಸರಿ, ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಬೇಕಂದ್ರೆ ನಮಗೆ ಬೇಕಿರ್ತಕ್ಕಂಥ ಮಾಹಿತಿ ಏನು? ಒಂದು, ಲಘು ಗುರು ಅಂದರೆ ಏನು? ಪ್ರಸ್ತಾರ ಹಾಕಕ್ಕೆ ಬರಬೇಕು. ಹೌದಾ? ನೆಕ್ಸ್ಟು, ಲಘು ಯಾವಾಗ ಆಗುತ್ತೆ, ಮತ್ತು ಗುರು ಅಂದರೆ ಯಾವ ಅಕ್ಷರ ಸಂದರ್ಭಗಳಲ್ಲಿ ನಾವು ಲಘು ಟಿಕ್ ಮಾಡ್ತೀವಿ, ಗುರು ಮಾಡ್ತೀವಿ. ನಂದು ಅಕ್ಷರಗಣದ ಕಾನ್ಸೆಪ್ಟ್ ಗೊತ್ತಿದ್ರೆ ನಾವು ಇದನ್ನ ಆನ್ಸರ್ ಮಾಡ್ಬೋದು. ಯೂಶಲಿ ಜನರಲ್ ಕನ್ನಡಕ್ಕೆ ಓದ್ತಕ್ಕಂಥವ್ರು ಎಲ್ಲ ಈ ಒಂದು ಟಾಪಿಕ್ನ ಕವರ್ ಮಾಡಿರ್ತಾರೆ. ಆ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಈಗ ಮುಂದುವರಿಯೋಣ. ಏನು ಅಕ್ಷರಗಣ ಅಂದರೆ? ಹೆಸರಲ್ಲೇ ಇದೆ. ಒಂದು ಅಕ್ಷರಗಣ, ಇನ್ನೊಂದು ಮಾತ್ರಗಣ ಅಂತ ಕರಿತೀವಿ. ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅಕ್ಷರಗಣ ಅಂದರೆ ಬೇಸ್ಡ್ ಆನ್ ಅಕ್ಷರ, ಅಂದರೆ ಅಕ್ಷರಗಳ ಆಧಾರದ ಮೇಲೆ. ಎಷ್ಟು ಅಕ್ಷರ ಮಾಡ್ತೀವಿ? 3 ಅಕ್ಷರ ಮಾಡ್ತೀವಿ. 3 ಅಕ್ಷರಗಳ ಗುಂಪು ಏನು ಮಾಡ್ತೀವಿ? ಒಂದು ಗಣ ಅಂತ ತಗೋತೀವಿ ಇಲ್ಲಿ. ಹೌದಾ? ಈ ಒಂದು ಗುಂಪು, ಈ ಒಂದು 3 ಅಕ್ಷರಗಳ ಒಂದು ಗುಂಪಿರುತ್ತಲ್ಲ, ಇಲ್ಲೇನು ಮಾತ್ರೆಗಳು ಇಷ್ಟೇ ಇರಬೇಕು ಅಂತ ಏನಾದರೂ ರೆಸ್ಟ್ರಿಕ್ಷನ್ ಇದೆಯಾ? ಇಲ್ಲ. 3 ಇರಲಿ, 4 ಇರಲಿ, 5 ಇರಲಿ, 6 ಇರಲಿ, ಎಷ್ಟಾನೋ ಇರ್ಬೋದು. ಬಟ್ ರೆಸ್ಟ್ರಿಕ್ಷನ್ ಇರೋದು ಅಕ್ಷರಗಳ ಮೇಲೆ. ಎಷ್ಟಿರಬೇಕು? 3 ಅಕ್ಷರ ಇರಬೇಕು. ಇದು ಕ್ಲಿಯರ್ ಆಯಿತು? ಎಷ್ಟು ಬರ್ತವೆ ಅಕ್ಷರಗಣದಲ್ಲಿ? 8. ಇವೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಈಗ ಕ್ಲಾಸ್ ಮುಗಿಯಲ್ಲ. ಈ ಒಂದು ಇದೊಂದು ನೋಡಿರ್ತೀರ ನೀವು. ಸೊ ಗುರು ಲಘು, ಇದೊಂದು ಬರಿತೀನಿ, ಇದೊಂದು ಬೇಕಿಲ್ಲಿ. 3 ಇರೆ ಮನಗಣ. ಹೌದಾ? ನೆಕ್ಸ್ಟು, ಇದೇ ಗುರು ಲಘು ಮೊದಲಲ್ಲಿ ಫಸ್ಟ್ ಬಂದರೆ ಏನಾಗ್ತದೆ? ವಯಗಣ. ಇದೇ ಗುರು ಲಘು ಮೊದಲಲ್ಲಿ ಬಂತು, ನೆಕ್ಸ್ಟು ಮಧ್ಯದಲ್ಲಿ ಬರುತ್ತೆ, ಅಂದರೆ ನಡುವಿರೆ, ಏನಾಗ್ತದೆ? ಜರಗಣ. ಇದೇ ಗುರು ಲಘು ಸೆಂಟ್ರಲ್ ಬಂತು, ಈಗ ಲಾಸ್ಟಿಗೆ ಬರುತ್ತೆ. ಸೊ ಕೊನೆಯಲ್ಲಿ ಬಂದರೆ ಏನಾಗ್ತದೆ? ಸತಗಣ. ಇದಕ್ಕೊಂದು ಶಾರ್ಟ್ಕಟ್ ಕೀ ಕೂಡ ಹೇಳ್ತಾರೆ. ಮನಕ್ಕೆ ಭಯವಾಗಿ ಜ್ವರ ಬಂದು ಸತ್ತೋದ ಅಂತ. ನಿಮಗಿದು ಕಂಫರ್ಟಬಲ್ ಅನಿಸಿದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲ ನಿಮ್ಮವೇ ಟ್ರಿಕ್ಸ್ ಇರ್ತವೆ, ಅದನ್ನು ಫಾಲೋ ಮಾಡ್ಬೋದು. ಕ್ಲಿಯರಾ? ಹೆಂಗೆ ಇದು ಮಾಡಬೇಕು? ಗುರು 3 ಬಂದರೆ ಮನಗಣ, ಅಂದರೆ ಗುರು ಈ ಥರ ಇಲ್ಲೊಂದು ನೋಡ್ಕೊಳ್ಳಿ. ಲಘು ಅಂದರೆ ಹಿಂಗೆ ಗುರುತು ಮಾಡ್ತೀವಿ, ಗುರು ಅಂದರೆ ಹಿಂಗೆ ಗುರುತು ಮಾಡ್ತೀವಿ, ಎಲ್ಲ ನಿಮ್ಗೆ ಗೊತ್ತಿದೆ. ಗುರು 3 ಬಂದರೆ ಇದಕ್ಕೆ ನಾವು ಮಗಣ ಅಂತ ಕರಿತೀವಿ. ಲಘು 3 ಬಂದರೆ ನಗಣ. ಈ ಥರ ತಿಳ್ಕೊಬೇಕು ಇದನ್ನ. ಗುರುಗೆ ಇದು, ಲಘುಗೆ ಇದು. ಕ್ಲಿಯರಾ? ಲಘು 3 ಬಂದರೆ ಏನಾಗ್ತದೆ? ನಗಣ ಆಗ್ತದೆ. ಈ ಥರ ಕಾನ್ಸೆಪ್ಟ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಫಸ್ಟು ನಮಗೆ ಇದಕ್ಕೆ ಪ್ರಸ್ತಾರ ಹಾಕೊಳ್ಳಿ. ಈಗ ನಿನಾದ. ನೀ ಏನು? ಅಲ್ಪನ ದೀರ್ಘನ? ಅಲ್ಪ ಅಂದಮೇಲೆ ಲಘು ಹಾಕ್ತೀನಿ.
ನಾ ಏನೋ ದೀರ್ಘ ಇದೆ, ಗುರು ಹಾಕ್ತೀನಿ. ದ ಇದು ಅಲ್ಪ ಇದೆ, ಲಘು ಹಾಕ್ತೀನಿ. ಇದು ಯಾವ ಬೇಸ್ ಮೇಲೆ ಆಗ್ತದೆ? ಇಲ್ಲಿ ಈ ಕಂಡೀಷನ್ಸ್ ಬರ್ತವೆ. ಗುರು ಯಾವ ಅಕ್ಷರ ಆಗ್ತದೆ ಅಥವಾ ಯಾವ ಕಂಡೀಷನಲ್ಲಿ ನಾವು ಗುರು ಹಾಕ್ತೀವಿ, ಲಘು ಯಾವ ಹಾಕ್ತೀವಿ, ಇದ್ರ ಬೇಸ್ ಮೇಲೆ ನಾವು ಪ್ರಸ್ತಾರ ಹಾಕ್ಬೋದು. ಒಂದು 5ರಿಂದ 6 ಪಾಯಿಂಟ್ಸ್ ಬರ್ತವೆ. ಇದನ್ನು ಕೂಡ ಪ್ರಶ್ನೆ ಕೇಳಿದ್ದಾರೆ. ಈ ಕೆಳಕಂಡ ಯಾವ ಸಂದರ್ಭದಲ್ಲಿ ಗುರು ಅಕ್ಷರವನ್ನು ಟಿಕ್ ಹಾಕ್ತೀರಾ ಅಂತ ಪ್ರಶ್ನೆ ಆಗಿದೆ. ಸೊ ಹಾಗಾಗಿ ಆ ಪ್ರಶ್ನೆ ಬಂದಾಗ ತಗೊಳ್ಳೋಣ. ಈಗ ನಮಗೆ ಇದು ಸಿಕ್ತು. ಈ ರೀತಿ ಪ್ರಸ್ತಾರ ಹಾಕ್ಕೊಂಡೆ. ಈಗ ಈ ಟೇಬಲ್ಗೆ ಬನ್ನಿ. ಏನು ಹೇಳಿದ್ದಾರೆ? ಗುರು ಲಘು ಮೊದಲಲ್ಲಿ ಬಂದರೆ ಭಯಗಣ, ಗುರು ಅಥವಾ ಲಘು. ಎಸ್, ಗುರು ಅಥವಾ ಲಘು ನಡುವಿರೆ ಸೆಂಟ್ರಲ್ ಬಂದರೆ ಏನಾಗ್ತದೆ? ಜರಗಣ ಅಂತೆ. ಫಸ್ಟ್ ಬರ್ತಕ್ಕಂಥದ್ದು ಗುರು. ಕನ್ಫ್ಯೂಷನ್ ಆಗ್ಬೋದು. ಗುರು ನಡುವಿರೆ, ಗುರು ನಡುವಿರೆ ಅಂದರೆ ಆ ಕಡೆ ಈ ಕಡೆ ಏನಾಗ್ತದೆ? ಲಘು ಬರ್ತದೆ. ಇದೇನಾಗ್ತದೆ? ಮೊದಲನೇ ಗುರು ಅಂದಮೇಲೆ ಇಲ್ಲಿ ಜಾ ತಗೋಬೇಕು, ಜಗಣ. ಹೌದಾ? ಇದು ಪುತ್ರ ಜಗಣ. ಅದೇ ಆ ಕಡೆ ಈ ಕಡೆ ಗುರು ಬಂದು ಮಧ್ಯದಲ್ಲಿ ಲಘು ಬಂದರೆ ಅದೇ ಇಲ್ಲಿ ಕೇಳಿರೋದು. ಲಘು ನಡುವಿರೆ ರಗಣ. ಕ್ಲಿಯರಾ? ಇದು ಪುತ್ರ ರಗಣ. ರಗಣ ಹೆಂಗೆ ಬರೀತೀರಾ? ಆ ಕಡೆ ಈ ಕಡೆ ಇದು ರಗಣ. ತಗಣ ಹೆಂಗೆ ಬರೀತೀರಾ? ತಗಣ ಎಲ್ಲಿದೆ? ಇಲ್ಲಿದೆ. ಏನು ಹೇಳ್ತಿದ್ದಾರೆ? ಗುರು ತಗೋಬೇಡಿ, ಲಘು ತಗೊಳ್ಳಿ. ಯಾಕಂದರೆ ತಗಣಕ್ಕೆ ಲಘು ಕೊನೆಯಲ್ಲಿ ಬಂದರೆ ಲಘು ಕೊನೆಗೆ ಬರಬೇಕಂತೆ. ಇನ್ನು ಮಿಕ್ತವೇನಾಗ್ತದೆ? ಗುರು ಆಗ್ತದೆ. ನಗಣಕ್ಕೆ ಬನ್ನಿ. ನಗಣ ಎಲ್ಲಿದೆ? ಇಲ್ಲಿದೆ. ಅಂದರೆ ಲಘುಗೆ ಸಂಬಂಧಪಟ್ಟಿದ್ದು. ಲಘು 3 ಇದ್ರೆ ಅಂದರೆ ಕಂಟಿನ್ಯೂಸ್ ಆಗಿ ಲಘುನೇ 3 ಬರ್ತವೆ. ಇದು ನಗಣ. ಈಗಷ್ಟೇ ನೋಡಿದ ಜಗಣ ಯಾವುದು? ಜಗಣ. ಕ್ಲಿಯರಾ? ಈ ಒಂದು ಪ್ರಶ್ನೆ ಮೇಲೆ ಬಂದಿರತಕ್ಕಂಥ ಕಾನ್ಸೆಪ್ಟ್ ಬಂದು ಅಕ್ಷರಗಣ. ನಿಮಗೆ ಈ ಚಾರ್ಟ್ ನೆನಪಿದ್ರೆ ನಾವು ಆನ್ಸರ್ ಮಾಡ್ಬೋದು ಇದಕ್ಕೆ. ಮನಕ್ಕೆ ಭಯವಾಗಿ ಜ್ವರ ಬಂದು ಸತ್ತೋದ. 3 ಇರ್ತವೆ. ಆಮೇಲೆ ಫಸ್ಟ್ ಬರುತ್ತೆ, ಆಮೇಲೆ ಮಧ್ಯದಲ್ಲಿ ಬರುತ್ತೆ, ಆಮೇಲೆ ಲಾಸ್ಟಿಗೆ ಬರುತ್ತೆ. ಕ್ಲಿಯರ್ ಆಯಿತಾ? ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ತಪ್ಪಿದ್ರೆ ತಿದ್ಕೋತೀನಿ. ನೆಕ್ಸ್ಟ್ ಇದು ಯಾವ್ದು ಕಾನ್ಸೆಪ್ಟು? ವಾಕ್ಯಗಳು. ಹೊಸ್ತಾ? ಇಲ್ಲ, ತುಂಬ ಸರಿ ರಿಪೀಟ್ ಆಗಿದೆ. ಕೆಳಗೆ ಕೊಟ್ಟಿರುವ ವಾಕ್ಯಗಳಲ್ಲಿ ಯಾವುದೆಂದು ಗುರುತಿಸಿ. ಹೌದಾ? ಕೆಳಗೆ ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಯುಕ್ತ ವಾಕ್ಯ ಯಾವುದು ಅಂತಲೇ ಗುರುತು ಮಾಡಬೇಕಿಲ್ಲ ನಾವು ನೋಡಿದ್ದೀವಿ. ಸರಳ, ಸಂಯೋಜಿತ, ಮಿಶ್ರ, ಸ್ವಸಂಯುಕ್ತ. ಹೌದಾ? ಇಲ್ಲಿ ಕೇಳಿರೋದು ಯಾವುದು? ಸಂಯುಕ್ತ ವಾಕ್ಯ ಯಾವುದು ಅಂತ. ಈ ವಾಕ್ಯಗಳಲ್ಲಿ ಇನ್ನೂ ಒಂದು ಏನು ಪ್ರಶ್ನೆಗಳು ಬರ್ತವೆ. ವೈಕಲ್ಪಿತ, ತಥ್ಯ ವಿಷಯಿಕ, ಅನುಗತ ಇವೆಲ್ಲ ಬರ್ತವೆ. ಆ ಥರದ ಪ್ರಶ್ನೆಗಳು KPSCಲಿ ಕೇಳ್ತಾಯಿದ್ರು. ಬಟ್ ಇನ್ನೂ ನಾವು ತೊಗೊಂಡಿರೋ KA ಪೇಪರಲ್ಲಿ ಅವು ಬಂದಿಲ್ಲ. ಬಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಈಗ ಇವ್ರು 3 ಬಗ್ಗೆ ಕೇಳ್ತಾ ಇದ್ದಾರೆ, ಹಾಗಾಗಿ ಇದ್ರ ಬಗ್ಗೆ ನೋಡೋಣ. ಈಗ ಸಂಯುಕ್ತ ವಾಕ್ಯ ಹೆಂಗೆ ಹೇಳ್ಬೋದು? ಉಪವಾಕ್ಯಗಳಿರ್ತವೆ. ಹೌದಾ? ಈ ಉಪವಾಕ್ಯಗಳಲ್ಲಿ ಕ್ರಿಯಾಪದಗಳಿರ್ತವೆ. ಇವೆರಡು ಏನಾಗ್ತದೆ? ಒಂದು ಸಂಬಂಧದಿಂದ ಕೂಡ್ಕೊಂಡಿರ್ತವೆ. ಕೂಡ್ಕೊಂಡು ಏನಾಗ್ತದೆ? ಪೂರ್ಣ ಅಭಿಪ್ರಾಯದ ಒಂದು ಅರ್ಥ ಕೊಡ್ತಾ ಇರ್ತವೆ. ಇದು ಇದ್ರದ್ದು ಏನು ಸ್ಟ್ರಕ್ಚರು. ಹೌದಾ? ಈಗ ಬರೋಣ. ಬದ್ರಿನಾಥ ದೇವಾಲಯದ ಹಿಂಭಾಗದಲ್ಲಿ ನೀಲಕಂಠ ಪರ್ವತ ಇದೆ. ಏನಿದು? ಕ್ರಿಯಾಪದ. ಅದರ ಎಡಬಲಗಳಲ್ಲಿ ನರನಾರಾಯಣ ಪರ್ವತಗಳಿವೆ. ಕ್ರಿಯಾಪದ. ಇವೆರಡು ಸ್ಟೇಟ್ಮೆಂಟು ಕೂಡ್ಕೊಂಡಿರೋದು ಅದರ ಸಂಬಂಧ ಕೂಡಿಸ್ತಾ ಇದೆ. ಹೌದಾ? ಇಂಗ್ಲೀಷಲ್ಲಿ ಕಂಜಂಕ್ಷನ್ ಅಂತೀವಿ. ಹೌದಾ? ಇರಲಿ, ನೆಕ್ಸ್ಟ್ ಬರೋಣ. ಬದ್ರಿನಾಥ ದೇವಾಲಯದ ಹಿಂಭಾಗದಲ್ಲಿ ಅಲಕಾನಂದ ನದಿ ಹರಿಯುತ್ತದೆ. ಉಪ್ಪುಗಂಧ ಬೆರೆತಿರುವ ಸಪ್ತಕುಂಡದ ನೀರನ್ನು ಕುಡಿಯಲಾಗುವುದಿಲ್ಲ. ಸಂಬಂಧನೇ ಇಲ್ಲ. ಎರಡು ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಇದೆ, ಬಟ್ ಇವೆರಡನ್ನು ಕೂಡಿಸ್ತಕ್ಕಂಥ ಪದ ಇಲ್ಲ ಇಲ್ಲಿ. ಸೂರ್ಯಕುಂಡ ತಪ್ತಕುಂಡಗಳು ಸಾಕಷ್ಟು ದೊಡ್ಡದಾಗಿವೆ. ದೂರದಿಂದ ಪ್ರಯಾಸಪಟ್ಟು ಬದ್ರಿನಾಥ ಕ್ಷೇತ್ರ ಬರುವ ಭಕ್ತರು ದೇವರ ದರ್ಶನ ಸಂತೃಪ್ತಗೊಳ್ಳುತ್ತಾರೆ. ಕೂಡಿಸ್ಬೇಕಲ್ಲ. ಸೂರ್ಯಕುಂಡ ತಪ್ತಕೊಂಡು ಸಾಕಷ್ಟು ದೊಡ್ಡವಾಗಿವೆ. ಮಾರ್ಗದರ್ಶನ ಅದೇ ಏನೋ ಕೂಡಿಸ್ತಕ್ಕಂಥದ್ದಿಲ್ಲ, ಬಟ್ ಇಲ್ಲಿದೆ. ಹಾಗಾಗಿ ಇದಕ್ಕೆ ಉತ್ತರ ಈಸಿಯಾಗಿ ಮಾಡ್ಬೋದು ಇದು. ಯಾಕಂದರೆ ಈ 3 ಸೆಂಟೆನ್ಸ್ ಬಗ್ಗೆ ನಾವು ನೋಡ್ಕೊಂಡು ಹೋಗಿರ್ತೀವಿ. ಸರಳ, ಸಂಯುಕ್ತ, ಅಥವಾ ಸಂಯೋಜಿತ ಅಥವಾ ಮಿಶ್ರವಾಕ್ಯ. ಇದು ಕ್ಲಿಯರ್ ಆಯಿತಾ? ಏನು ಡೌಟ್ ಇಲ್ಲ.
ಇದೇನಿದು ಗಾದೆ ಮಾಡ್ಬೋದು ಇದನ್ನ. ಯಾಕಂದರೆ ನಾವು ಡೈಲಿ ಬಳಸ್ತಕ್ಕಂಥದ್ದು. ಏರುಪೇರಾದ ಗಾದೆಯನ್ನು ಸಂಕೇತಗಳಿಂದ ಸರಿ ಮಾಡಿ. ಹಳದಿ ಕಣ್ಣಿಗೆ ಕಾಣೋದೆಲ್ಲ ಹಳದಿ, ಸರಿ, ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ಹೇಳಿರ್ತೀವಿ ನಾವು ಬಳಸೋದು ಯೂಶಲಿ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ನಾನು ಕೇಳಿದ್ದೆ. ನೋಡೋಣ, ಇಲ್ಲ ಅಪ್ಲೈ ಮಾಡೋಣ. ಕಾಮಾಲೆ ಅದು ಸಿಯಿಂದ ಸ್ಟಾರ್ಟ್ ಆಗಬೇಕು. ಎಲ್ಲಿದೆ? ಇಲ್ಲಿದೆ ಸಿ. ಇಲ್ಲಿ ಸ್ಟಾರ್ಟ್ ಆಗ್ತಿಲ್ಲ, ಇಲ್ಲೂ ಸ್ಟಾರ್ಟ್ ಆಗ್ತಿಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸಿ ಆದಮೇಲೆ ಎರಡು ಕಡೆನೂ ಏನೇ ಇದೆ? ಕಾಮಾಲೆ ಕಣ್ಣಿಗೆ ಕರೆಕ್ಟ್ ಇದೆ. ಸಿ ಕಾಮಾಲೆ ಕಣ್ಣಿಗೆ. ನೆಕ್ಸ್ಟು ಡಿ ಬರಬೇಕಾ ಬಿ ಬರಬೇಕಾ? ಇಲ್ಲಿ ಡಿ ಇದೆ, ಇಲ್ಲಿ ಬಿ ಇದೆ. ನೋಡಿ ಇಲ್ಲಿ ಲಾಸ್ಟ್ಗೇನು ಹಳದಿ ಬರಬೇಕು. ಕ್ಲಿಯರಾ? ನಮ್ಗೆ ಗೊತ್ತಿರೋದ್ರ ಪ್ರಕಾರ ಹಳದಿ ಲಾಸ್ಟಿಗೆ ಬರಬೇಕು, ಬಿ ಲಾಸ್ಟಿಗೆ ಬರಬೇಕು. ಎಲ್ಲಿದೆ ಬಿ? ಇಲ್ಲಿದೆ ಬಿ. ಹೌದಾ? ಅಂದರೆ ಡಿ. ಕಾಣೋದೆಲ್ಲ ಅನ್ನೋ ಬದಲು ಜಗವೆಲ್ಲ ಅಂತ ಸೇರಿಸೋಣ ಅಷ್ಟೇ. ಈಸಿ ಒನ್. ಕಾಮಾಲೆ ಕಣ್ಣಿಗೆ ಜಗವೆಲ್ಲ ಹಳದಿ. ಕ್ಲಿಯರ್ ಆಯ್ತಾ? ಇದು ಕೂತ್ರೆ ಯಾವುದು? ಎಸ್, ಇದು. ಇದೊಂದು. ಕೊಟ್ಟಿರುವ ವಾಕ್ಯದ ತುಣುಕುಗಳನ್ನು ಆಧರಿಸಿ ಆಯ್ಕೆಗಳಲ್ಲಿ ಸರಿಯಾದ ವಾಕ್ಯದ ಗುಂಪು. ಈ ಥರದ್ದು ಸ್ವಲ್ಪ ಟೈಮ್ ತಗೊಳ್ತವೆ ಎಕ್ಸಾಮ್ ಹಾಲಲ್ಲಿ, ಅದಕ್ಕೆ ನಾವು ಸ್ವಲ್ಪ ಪ್ರಾಕ್ಟೀಸು ಬೇಕು. ಫಸ್ಟು ನೋಡೋಣ, ಒಂದ್ಸರಿ ಓದ್ಕೊಂಬಿಡೋಣ. ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿದ, ಮನನ ಮಾಡಿದ್ದನ್ನು ಚಿಂತನೆ ಮಾಡಿದ, ಪಾಣಿನಿ ಸತತ ಅಭ್ಯಾಸ ಮಾಡಿದ, ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ, ಅದು ಜಗತ್ಪ್ರಸಿದ್ಧವಾಯಿತು. ಇಷ್ಟು ಓದ್ಕೊಂಡ್ಮೇಲೆ ಒಂದ್ಸಲಿ ಆಪ್ಷನ್ಸಿಗೆ ಬರ್ತೀನಿ. ಎಲ್ಲ ಆಪ್ಷನ್ಸ್ ಏನು ಸಿಯಿಂದ ಸ್ಟಾರ್ಟ್ ಆಗ್ತಾ ಇದ್ದಾವೆ ಈ ಪ್ರಶ್ನೆಯಲ್ಲಿ. ಹೌದಾ? ಹಾಗಾಗಿ ನಮಗೆ ಸ್ವಲ್ಪ ಡೌಟು ಕಮ್ಮಿ, ಅಂದರೆ ಸಿನೇ ಮೊದಲು ಬರಬೇಕು ಅಂತ. ಬಟ್ ಇದೇ ಥರ ಬರ್ತವೆ ಎಲ್ಲ ಪ್ರಶ್ನೆಯಲ್ಲಿ? ಬರಲ್ಲ. ಕೆಲವು ಡಿಯಿಂದ ಸ್ಟಾರ್ಟ್ ಆಗ್ತವೆ, ಕೆಲವು ಎ ಇಂದ ಕೊಟ್ಟಿರ್ತಾನೆ. ಆ ಪ್ರಶ್ನೆ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಇನ್ ಕೇಸ್ ಹಂಗೆ ಬಂದಿದ್ದರೆ ಹೇಗೆ ಮಾಡ್ಬೋದು? ಈಗ ಯಾವುದೋ ಒಂದು ಪ್ರಶ್ನೆ ಇದ್ರ ಎ ಇಂದ ಸ್ಟಾರ್ಟ್ ಮಾಡಿರ್ತಾನೆ ಅಂತಲೇ ತೊಗೊಳ್ಳಿ, ಸುಮ್ಮನೆ ಜಸ್ಟ್ ಇಲ್ಲಿ ನೋಡಿ. ಇಲ್ಲಿ ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿದ, ಯಾರು ರಚಿಸ್ತಾ ಅಂತ ಪ್ರಶ್ನೆ ಬರುತ್ತೆ. ಅಂದರೆ ಯಾರೋ ಒಬ್ಬರು ರಚಿಸಿರ್ತಾರೆ, ಆ ಸ್ಟೇಟ್ಮೆಂಟ್ ಆದಮೇಲೆ ಈ ಸ್ಟೇಟ್ಮೆಂಟ್ ಬರಬೇಕಿಲ್ಲಿ. ಬಟ್ ಇದನ್ನೇ ಮೊದಲು ಕೊಟ್ಟವನೇ ಅಂದರೆ ಇದನ್ನು ತೆಗಿಬೋದು. ಈ ಕಾನ್ಸೆಪ್ಟ್ ಹೇಳಲಿಕ್ಕೆ ನಾನು ಇದನ್ನು ತೊಗೊಂಡೆ ಎಕ್ಸಾಂಪಲ್. ಕ್ಲಿಯರ್ ಆಯಿತು ಅಂದ್ಕೊತೀನಿ. ಹೌದಾ? ನೆಕ್ಸ್ಟು ಇನ್ ಕೇಸ್ ಯಾವುದೋ ಒಂದು ಸ್ಟೇಟ್ಮೆಂಟು ಬಿಯಿಂದ ಸ್ಟಾರ್ಟ್ ಆಗಿತ್ತು ಅಂದ್ಕೊಳ್ಳಿ. ಮನನ ಮಾಡಿದ, ಯಾರು ಮಾಡಿದ್ದು? ಅದನ್ನ ಆಲ್ರೆಡಿ ಹೇಳಿರ್ಬೇಕು ಮುಂಚೆನೇ. ಹಾಗಾಗಿ ಇದು ಮೊದಲು ಬರಲ್ಲ ಸ್ಟೇಟ್ಮೆಂಟು. ಮನನ ಮಾಡಿದ್ದನ್ನು ಚಿಂತನೆ ಮಾಡಿದ, ಯಾರೋ ಒಬ್ಬರು ಮಾಡಿದರು, ಯಾರವರು? ಪ್ರಶ್ನೆ ಬಂತು, ಇದರಿಂದ ಸ್ಟಾರ್ಟ್ ಆಗಲ್ಲ. ಪಾಣಿನಿಯ ಸತತ ಅಭ್ಯಾಸ ಮಾಡಿದ, ಯಾರು ಮಾಡಿದ್ದು? ಪಾಣಿನಿ. ಸ್ಟಾರ್ಟ್ ಆಗುತ್ತೆ. ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ, ಯಾರು? ಏನು ಪ್ರಶ್ನೆ? ಅದು ಜಗತ್ಪ್ರಸಿದ್ಧವಾಯಿತು. ಯಾವುದು? ಮತ್ತೆ ಪ್ರಶ್ನೆ. ಹಾಗಾಗಿ ಈ ಆಪ್ಷನ್ಸಲ್ಲಿ ಇಯಿಂದ ಸ್ಟಾರ್ಟ್ ಆಗಿದ್ದು, ಡಿಯಿಂದ ಸ್ಟಾರ್ಟ್ ಆಗಿದ್ದು, ಬಿಯಿಂದ ಎಯಿಂದ ಯಾವುದಾದ್ರೂ ಆಪ್ಷನ್ ಇದ್ದರೆ ಡೈರೆಕ್ಟಾಗಿ ಎಲಿಮಿನೇಟ್ ಮಾಡ್ಬೋದು. ಮೊದಲನೇ ಪಾಯಿಂಟು. ಈಗ ಆ ತಲೆನೋವು ಈ ಒಂದು ಪ್ರಶ್ನೆಯಲ್ಲಿ ಇಲ್ಲ. ಎಲ್ಲ ಸಿಯಿಂದನೇ ಸ್ಟಾರ್ಟ್ ಆಗಬೇಕು ಅಂತ ಅವರೇ ಕೊಟ್ಟಿದ್ದಾರೆ. ಕ್ಲಿಯರು. ಅಂದರೆ ಪಾಣಿನಿ ಸತತ ಅಭ್ಯಾಸ ಮಾಡಿದ. ಪಾಣಿನಿ ಬರೆಯೋಕ್ಕೆ ಹೋಗಲ್ಲ, ಟೈಮ್ ಜಾಸ್ತಿ ಹಿಡಿಯುತ್ತೆ. ಸತತ ಅಭ್ಯಾಸ ಮಾಡಿದ, ಇದರಿಂದ ಸ್ಟಾರ್ಟ್ ಆಯಿತು. ನೆಕ್ಸ್ಟು ಸಿ ಆದಮೇಲೆ ಎ ಬರುತ್ತಾ? ನೋಡೋಣ. ಪಾಣಿನಿ ಸತತ ಅಭ್ಯಾಸ ಮಾಡಿದ, ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿದ ಇರ್ಬೋದು. ನೆಕ್ಸ್ಟು ಇ, ಅದು ಜಗತ್ಪ್ರಸಿದ್ಧ ಆಯಿತು. ಯಾವುದು? ಈ ಒಂದು ವ್ಯಾಕರಣಶಾಸ್ತ್ರ. ಇಲ್ಲಿವರೆಗೂ ಕರೆಕ್ಟ್ ಇದೆ. ಮತ್ತೆ ಸೀನೆ ಕೊಟ್ಟವನು. ಇದು ಆಪ್ಷನ್ಸೇ ತಪ್ಪು, ಹಾಗಾಗಿ ಇದನ್ನು ತೆಗಿತೀನಿ. ಹೌದಾ? ನೆಕ್ಸ್ಟು ಸಿಗೆ ಬನ್ನಿ. ಪಾಣಿನಿ ಸತತ ಅಭ್ಯಾಸ ಮಾಡಿದ, ಇದು ಜಗತ್ಪ್ರಸಿದ್ಧವಾಯಿತು. ಯಾವುದು ಜಗತ್ಪ್ರಸಿದ್ಧ ಆಗಿದ್ದು? ವ್ಯಾಕರಣಶಾಸ್ತ್ರ ಜಗತ್ಪ್ರಸಿದ್ಧ ಆಗಿದ್ದು. ಬಟ್ ಇಲ್ಲಿ ಇದನ್ನು ಬಿಟ್ಬಿಟ್ರು, ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಟ್ರು. ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಡೌಟ್ ಇದೆ. ನೆಕ್ಸ್ಟು ಸಿ, ಪಾಣಿನಿ ಸತತ ಅಭ್ಯಾಸ ಮಾಡಿದ, ಅದು ಜಗತ್ಪ್ರಸಿದ್ಧ ಆಯಿತು. ಯಾವುದು? ಸಾರಿ, ಇದು ಪಾಣಿನಿ ಸತತ ಅಭ್ಯಾಸ ಮಾಡಿದ, ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ, ಮನನ ಮಾಡಿದ್ದನ್ನು ಚಿಂತನೆ ಮಾಡಿದ. ಹೌದಾ? ನೆಕ್ಸ್ಟು ಸಂಸ್ಕೃತ ವ್ಯಾಕರಣ ಅದು ಜಗತ್ಪ್ರಸಿದ್ಧ ಆಯಿತು. ಇದು ಸ್ವಲ್ಪ ಕ್ಲೋಸ್ ಇದೆ, ಇಟ್ಕೋತೀನಿ. ನೆಕ್ಸ್ಟು ಸಿ,
ಪಾಣಿನಿ ಸತತಾಭ್ಯಾಸ ಮಾಡಿದ, ಮನನ ಮಾಡಿದ್ದನ್ನು ಚಿಂತನೆ ಮಾಡಿದ. ಹೌದು. ನೆಕ್ಸ್ಟು ತನ್ನ ಪ್ರತಿಭೆಯಿಂದ ಹೊಸ ವಿಚಾರವನ್ನು ಹೊರಹೊಮ್ಮಿಸಿದ. ನೆಕ್ಸ್ಟು ಓಕೆ, ಇಲ್ಲಿ ಎರಡೇ ಡೌಟು. ಏನು ಡಿ ಬಿ ಬರಬೇಕಾ ಅಥವಾ ಬಿ ಡಿ ಬರಬೇಕಾ ಅಷ್ಟೇ. ಇನ್ನೆಲ್ಲ ಸೇಮ್ ಇದೆ ನೋಡಿ. ಸಿ ಇಲ್ಲೂ ಇದೆ, ಇಲ್ಲೂ ಇದೆ. ಎ ಇ ಇಲ್ಲೂ ಇದೆ, ಇಲ್ಲೂ ಇದೆ. ಡೌಟ್ ಇರೋದೇನು, ಫಸ್ಟ್ ಡಿ ಬರಬೇಕಾ ಅಥವಾ ಬಿ ಬರಬೇಕಾ ಅನ್ನೋದು ಅಷ್ಟೇ ಪ್ರಶ್ನೆ. ಹೌದಾ? ಪ್ರಶ್ನೆ ಪತ್ರಿಕೆ ಸೆಟ್ ಮಾಡೋರು ಇದೇ ಥರನೇ ಕೊಡ್ತಾರೆ. ಸ್ವಲ್ಪ ಈಸಿ ಮಾಡ್ತಾರೆ. ಒಂದೆರಡರಲ್ಲಿ ಸ್ವಲ್ಪ ಥಿಂಕ್ ಮಾಡಬೇಕು. ಎಕ್ಸಾಮಲ್ಲಿ ಇಂಥವಕ್ಕೆ ಸ್ವಲ್ಪ ಪ್ರಶ್ನೆ ಟೈಮ್ ಜಾಸ್ತಿ ಹಿಡಿತದೆ, ತೊಗೋಬೇಕು. ಉಳಿಸ್ಕೊಂಡೆ ಇಂಥ ಪ್ರಶ್ನೆಗಳನ್ನ ಉತ್ತರ ಸರಿ ಮಾಡಲೇಬೇಕು. ಈಗ ಬರೋಣ ಸಿ. ಯಾವುದು ಕರೆಕ್ಟ್ ಇದೆ? ಡಿ ಬರಬೇಕಾ ಬಿ ಬರಬೇಕಾ ಅಷ್ಟೇ ಪ್ರಶ್ನೆ. ಫಸ್ಟು ಡಿ ತಗೋತೀನಿ. ನನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ, ಮನನ ಮಾಡಿದ್ದನ್ನು ಚಿಂತನೆ ಮಾಡಿದ. ಏನು, ಅಭ್ಯಾಸ ಮಾಡಾದ್ಮೇಲೆ ಮನನ ಮಾಡ್ಕೋತೀವಿ, ಮನನ ಮಾಡಿದ ಮೇಲೆ ಚಿಂತನೆ ಮಾಡ್ತೀವಿ, ಚಿಂತನೆ ಮಾಡಾದ ನಂತರ ತಾನೇ ಹೊಸ ವಿಚಾರಗಳು ಹೊರಹೊಮ್ಮೋದು. ಕ್ಲಿಯರಾ? ಅಂದಮೇಲೆ ನನ್ನ ಆಯ್ಕೆ ಏನಾಗಿರಬೇಕು, ಪಾಣಿನಿ ಸತತ ಅಭ್ಯಾಸ ಮಾಡಿದ ನಂತರ ಮನನ ಮಾಡ್ಕೋತಾನೆ, ಮನನ ಮಾಡಿದನ್ನು ಚಿಂತನೆ ಮಾಡ್ಕೋತಾನೆ, ಚಿಂತನೆ ಮಾಡಿದ ನಂತರ ತನ್ನ ಒಂದು ಪ್ರತಿಭೆ ಹುಟ್ಟುತ್ತಲ್ಲ, ಆ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸ್ತಾನೆ. ಅಂದಮೇಲೆ ನನ್ನ ಆಯ್ಕೆ ಡಿ. ಇವಾಗ ಟೈಮ್ ಇದೆ, ಥಿಂಕ್ ಮಾಡ್ಬೋದು. ಎಕ್ಸಾಮಲ್ಲಿ ಹಿಂಗೆ ಇರುತ್ತೆ ಕಂಡೀಷನ್ನು, ಇರಲ್ಲ. ಹಾಗಾಗಿ ಇಂಥವನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಾಗ ಈ ಒಂದು ಚೈನ್ ಲಿಂಕು ನಮಗೆ ಬಿಲ್ಡ್ ಮಾಡೋಕ್ಕೆ ಗೊತ್ತಾಗಬೇಕಷ್ಟೆ. ಇದಕ್ಕೆ ಉತ್ತರ ಡಿ. ಮುಂದೋಗೋಣ. ಯಾವ ಪ್ರಶ್ನೆ? ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ, ಪರಿಜನದ ಭಾಗ್ಯ ಒಡವಿಗೆ ನಡೆಯುತ್ತಿದೆ. ಇದೆಲ್ಲಿದೆ? ಡೈರೆಕ್ಟ್ ಬುಕ್ಕಿಂದ ತೆಗೆದು ಕೊಟ್ಟಿದ್ದಾರೆ. ಇಲ್ಲಿ ಹೊಸ್ದಾಗಿ ಎಲ್ಲಿಂದನೂ ತಂದಿಲ್ಲ. ಬುಕ್ ಓದಿದರೆ ನಾವು ಆನ್ಸರ್ ಮಾಡ್ತೀವಿ ಈಸಿಯಾಗಿ. ವಾಕ್ಯಗಳಲ್ಲಿ ಇರತಕ್ಕಂಥ ಅಲಂಕಾರ ಯಾವುದು? ಯಾವುದ್ರ ಬೇಸ್ ಮೇಲೆ ಬಂದಿರೋದು? ಅಲಂಕಾರದ ಮೇಲೆ ಉತ್ತರ. ಇದು ಉತ್ತರ ಬಂದು ಡೈರೆಕ್ಟ್ ಬುಕ್ಕಲ್ಲಿರೋದ್ರಿಂದ ನಾವೇನು ಇಲ್ಲಿ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಉತ್ತರ ಬಂದು ರೂಪಕ ಅಲಂಕಾರ. ಯಾವುದ್ರ ಸ್ಟೇಟ್ಮೆಂಟು ಅಂತ ಕೂಡ ಬುಕ್ಕಲ್ಲೇ ಕೊಟ್ಟಿದ್ದಾನೆ. ಮುಂದಿನ ದಿನದಲ್ಲಿ ಅದು ಕೂಡ ಕ್ವಶನ್ ಆಗ್ಬೋದು. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ಹರಿಶ್ಚಂದ್ರ ಕಾವ್ಯ. ಯಾರು ಬರ್ತಿದ್ದು ಹರಿಶ್ಚಂದ್ರ ಕಾವ್ಯ? ರಾಘವಾಂಕ. ರಾಘವಾಂಕನ ಬಗ್ಗೆ ಪ್ರಶ್ನೆಗಳಾಗ್ತವೆ, ಹರಿಹರನ ಬಗ್ಗೆ ಪ್ರಶ್ನೆಗಳಾಗ್ತವೆ. ಹೌದಾ? ರೂಪಕಾಲಂಕಾರ ಅಂದ್ರೇನು ನಮಗೆ ಗೊತ್ತಿದೆ. ಉಪಮೇಯ, ಉಪಮಾನ ನಡುವೆ ಭೇದಗಳಿರಲ್ಲ, ಎರಡೂ ಒಂದೇ ಅಂತ ಬಳಸ್ತೀವಿ. ಅಂದರೆ ರೂಪಕಾಲಂಕಾರ ಉಪಮಾಲಂಕಾರದಲ್ಲೇನು ಅಂತೆ ಅಂತ ಡಿಫ್ರೆನ್ಸ್ ಇರುತ್ತಲ್ಲಿ, ಬಟ್ ಇಲ್ಲಿ ಈ ಡಿಫ್ರೆನ್ಸ್ ಇರಲ್ಲ ಅಷ್ಟೇ. ಇದ್ರ ಮೇನ್. ಅಂದಮೇಲೆ ಉಪಮೇಯ ಯಾವುದು, ಉಪಮಾನ ಯಾವುದು ಅಂದರೆ ಇದು ನಿಮಗೆ ಅರ್ಥ ಗೊತ್ತಿದ್ರೆ ಮಾಡ್ಬೋದು ಇದನ್ನ. ಯಾಕಂದರೆ ಬುಕ್ಕಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದನ್ನ. ಹಾಗಾಗಿ ನಾನು ಇದನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಬುಕ್ಕಲ್ಲಿಲ್ಲ ಅಂದರೆ ಎಲ್ರಿಗೂ ಕಷ್ಟನೇ ಇದು. ಯಾವುದೋ ಒಂದು ಸ್ಟ್ಯಾಂಡರ್ಡ್ ಬುಕ್ಕಿಂದ ಡೈರೆಕ್ಟಾಗಿ ತೊಗೊಂಬಂದು ಈ ಪ್ರಶ್ನೆ ಹಾಕ್ಬಿಟ್ರೆ ತುಂಬ ಕಷ್ಟ. ಬಟ್ ಇದು ಆ ಥರ ಅಲ್ಲ, ಬುಕ್ಕಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಾಗಿ ಇದು ಮಾಡ್ತಕ್ಕಂಥ ಪ್ರಶ್ನೆ ಅಂತಲೇ ಕನ್ಸಿಡರ್ ಮಾಡಬೇಕು. ಹೌದಾ? ಅಂದರೆ ಪುರದ ಪುಣ್ಯವು ಪುರುಷಾಕಾರದಿಂದ ಹೋಗುತ್ತಿದೆ, ಮೊದಲನೇ ಲೈನ್ಗೆ. ಇನ್ನೊಂದು ಸೇವಕ ಜನದ ಭಾಗ್ಯವು ಅಡವಿಗೆ ಹೋಗುತ್ತಿದೆ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಹರಿಶ್ಚಂದ್ರ ಇದು ಯಾವ ಸಂದರ್ಭದಲ್ಲಿ ಆಗ್ತದೆ ಅಂತ ನಿಮಗೆ ಗೊತ್ತಿರಬೇಕು. ಈ ಸತ್ಯ ಹರಿಶ್ಚಂದ್ರ ಮತ್ತು ವಿಶ್ವಾಮಿತ್ರನ ನಡುವೆ ಒಂದು ಏನು ಹೇಳ್ಬೋದು, ಸ್ಪರ್ಧೆ ಏರ್ಪಡ್ತದೆ. ಅದರಲ್ಲಿ ಹರಿಶ್ಚಂದ್ರ ಸೋಲ್ತಾನೆ. ಹರಿಶ್ಚಂದ್ರ ವಿಶ್ವಾಮಿತ್ರಿಗೆ ಏನು ಆಗ್ತದೆ, ತನ್ನ ರಾಜ್ಯ ಎಲ್ಲ ಬಿಟ್ಕೊಟ್ಟು ಆ ಪಟ್ಟಣ ಎಲ್ಲ ಬಿಟ್ಟು ಅಯೋಧ್ಯೆ ನಗರದನ್ನು ಬಿಟ್ಟು ಹೋಗುವಾಗ ಆ ಜನ ಒಂದು ಗೋಳಾಡೋ ದೃಶ್ಯ ಅಂತಿದು, ಗೋಳಾಡುವ ಸನ್ನಿವೇಶ. ಆ ಸನ್ನಿವೇಶನ ಈ ರೀತಿ ಕವಿ ಹಿಡಿದಿಟ್ಟಿದ್ದಾನೆ. ಹೌದಾ? ಇದು ನಮಗೆ ಗೊತ್ತಿದ್ರೆ ಇಲ್ಲಿ ಹರಿಶ್ಚಂದ್ರ ಅಂತ ಗೊತ್ತಾಗುತ್ತೆ ನಮಗೆ. ಹರಿಶ್ಚಂದ್ರ ಬೇರೆ ಅಲ್ಲ, ಈ ಒಂದು ಪುರದ ಪುಣ್ಯ ಬೇರೆ ಅಲ್ಲ, ಎರಡೂ ಒಂದೇ ಅಂತ ಹೇಳ್ತಾವನೆ. ಹಾಗಾಗಿ ಇದು ರೂಪಕಾಲಂಕಾರ. ಹೌದಾ? ಈ ಪುರ ಅಥವಾ ಊರಿನ ಪುಣ್ಯ ಸಾಕ್ಷಾತ್ ರಾಜನ ರೂಪನೇ ಪಡ್ಕೊಂಡಿದೆ ಅಂತ ಅರ್ಥ ಇದೆ. ಸೊ ಇದು ಇಷ್ಟೆಲ್ಲ ನಮ್ಗೆ ಹೊಸ್ದಾಗಿ ಕೇಳಿದ್ರೆ ಎಲ್ರಿಗೂ ಕಷ್ಟನೇ.
ನಾನು ಮೊದಲೇ ಹೇಳ್ದಂಗೆ ಪ್ರಶ್ನೆಯಲ್ಲಿ ಇದು ಬುಕ್ಕಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನಮಗೆ ಮಾಡ್ತಕ್ಕಂಥ ಪ್ರಶ್ನೆ ಅಂತ ಕನ್ಸಿಡರ್ ಆಗ್ತದೆ. ನೋಡ್ತಾ ಹೋಗಿ. ಹರಿಶ್ಚಂದ್ರ ಅಂತಕ್ಕಂಥ ಏನಾಗ್ತದೆ, ಉಪಮೇಯ ಆಗ್ತದೆ. ಪುರದ ಪುಣ್ಯ ಉಪಮಾನ. ಹೌದಾ? ಮತ್ತು ಹರಿಶ್ಚಂದ್ರ 2ನೇ ಲೈನಲ್ಲಿ ಅಲ್ಲೂ ಕೂಡ ಹರಿಶ್ಚಂದ್ರ ಏನಾಗ್ತದೆ, ಉಪಮೇಯ. ಈ ಪರಿಜನದ ಭಾಗ್ಯ ಅಂತಕ್ಕಂಥದ್ದು ಉಪಮಾನ. ಏನಾಗ್ತದೆ, 2 ಸ್ಟೇಟ್ಮೆಂಟಲ್ಲಿ ಉಪಮೇಯ ಉಪಮಾನ ಎರಡೂ ಒಂದೇ ಅಂತ ಹೇಳಿರೋದ್ರಿಂದ ಇದು ಏನು, ರೂಪಕಾಲಂಕಾರ. ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಅಭೇದ ರೂಪಕಾಲಂಕಾರ ಅಲ್ಲಿವರೆಗೂ ಹೋಗಿಲ್ಲ, ಮುಂದಿನ ದಿನದಲ್ಲಿ ಕೇಳಬಹುದು. ನೆನ್ಪಿಟ್ಕೊಳ್ಳಿ. ಏನು ಅಭೇದ ಅಂದರೆ ಭೇದ ಇಲ್ಲ ಅಂತ. ಯಾವುದರ ನಡುವೆ? ಉಪಮೇಯ ಮತ್ತು ಉಪಮಾನದ ನಡುವೆ ಭೇದ ಇಲ್ಲ, ಎರಡೂ ಒಂದೇ ಅಂತ ಹೇಳೋದು ಅಭೇದ ರೂಪಕಾಲಂಕಾರ. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಇದರಲ್ಲಿ ನನಗೆ ಸ್ವಲ್ಪ ಏನೋ ಗಾದೆಗಳ ಅರ್ಥ ಸ್ವಲ್ಪ ಒಂದು ಸ್ಟೇಜ್ ಮುಂದೋಗಿದ್ದಾರೆ. ಪ್ರತಿ ಪ್ರಶ್ನೆಯಲ್ಲಿ ಏನಾಗ್ತಿತ್ತು, ಭಾಳ ಈಸಿ ಕೊಡೋರು. ಬಟ್ ಇಲ್ಲೇನು ಮಾಡೋರೆ, ಸ್ವಲ್ಪ ತಪ್ಪು ಮಾಡಿದ್ದಾರೆ. ಏನು ಹೇಳಿದ್ದಾರೆ, ಗಾದೆಗಳ ಅರ್ಥ ಅನುಗುಣವಾಗಿ ಹೊಂದಿಸಿ ಅಂತ ಕೇಳಿದ್ದಾರೆ. ಒಂದು ಜಾತಸ್ಯ ಮರಣ ಧ್ರುವಂ, ಇದು ಸ್ವಲ್ಪ ನನಗೆ ವಸ್ತು ಅನಿಸ್ತು. ಇದು ಮಾಡ್ಬೋದು, ನಾವು ಡೇ ಟು ಡೇ ಬಳಸ್ತೀವಿ. ಮಳೆ ಬಂದಾಗೆ ಕೊಡೆ ಇಡಿ, ಬಡ ಹುಟ್ಟಿ ಬಡವ ಕೆಟ್ಟ, ಇದು ಸ್ವಲ್ಪ ನುಡಿಗಿಂತ ನಡೆಯ ಮೇಲು. ಹೌದಾ? ಮಾತಾಡೋದಕ್ಕಿಂತ ಕೆಲಸ ಮಾಡಬೇಕು ಅಂತ. ಸಾಲ ಮಾಡಿ ಬಡತನ ದೂರವಾಗೋದು, ಮಾತಿನಂತೆ ನಡಿಬೇಕು, ಹುಟ್ಟಿದವರು ಸಾಯಲೇಬೇಕು, ಸಮಯಕ್ಕೆ ತಕ್ಕಾಗಿ ಬದುಕು. ಮಳೆ ಬಂದ ಹಾಗೆ ಕೊಡೆ ಇಡಿ ಅಂದರೆ ಸಮಯ ಬಂದ ಹಾಗೆ ತಕ್ಕಾಗಿ ಬದುಕು ಅಂತ ಹೇಳ್ಬೋದಾ? ಬಿಗೆ 4 ಇಲ್ಲಿದೆ. ನೆಕ್ಸ್ಟು ಇಲ್ಲೇ ಮ್ಯಾಚ್ ಮಾಡ್ತಾ ಬರೋಣ. ಹೇಗೆ 3 ಜಾತಸ್ಯ ಮರಣ ಧ್ರುವಂ ಅಂದರೆ ಹುಟ್ಟಿದವರು ಸಾಯಲೇಬೇಕು. ಕ್ಲಿಯರು? ನೆಕ್ಸ್ಟು ಬಡ ಹುಟ್ಟಿ, ಬಡ ಅಂದ್ರೇನು, ಸಾಲ. ಹೌದಾ? ಬಡವ ಕೆಟ್ಟ, ಇಲ್ಲಾದರೂ ಗೆಸ್ ಮಾಡ್ಬೋದು ಇದಕ್ಕೆ. ಸಾಲ ಮಾಡಿ ಬಡತನ ದೂರವಾಗದು, ಸಾಲ ಮಾಡಬಾರ್ದು ಅಂತ. ನುಡಿಗಿಂತ ನಡೆಯ ಮೇಲು, ಈಗ ಎಸ್, ನುಡಿಗಿಂತ ಮಾತಿನಂತೆ ನಡಿಬೇಕು, ಹೇಳೋದೊಂದು ಮಾಡೋದೊಂದಲ್ಲ ಅಂತ ಈ ಗಾದೆ ಹೇಳ್ತಾ ಇರೋದು. ಕ್ಲಿಯರ್ ಆಯಿತಾ? ಸೊ ಅಂದಮೇಲೆ ಇದು ಕರೆಕ್ಟ್ ಆಗ್ತದೆ. ಇದರಲ್ಲಿ ನನಗನ್ಸಿದ್ದು ಇವೆರಡು ಸ್ವಲ್ಪ ಹೊಸವು, ಇದ್ರ ಕಡೆ ಗಮನ ಹರಿಸ್ಕೋಬೇಕು. ನಿಮ್ಮೊಂದು ನೋಟ್ಸಲ್ಲಿ ಇವನ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಟ್ಯಾಂಡರ್ಡ್ ಇದೆ, ಅಷ್ಟು ಏನೋ ಈಸಿ ಇಲ್ಲ ಇದು ಅಂತ ನನಗನ್ನಿಸ್ತು. ಅಂದರೆ ಮಾಡ್ತಕ್ಕಂಥದ್ದೇ ಸ್ವಲ್ಪ ಏನೋ ಅಪ್ಗ್ರೇಡ್ ಇದೆ ಕ್ವಶನ್. ಇದು ಉತ್ಪಲಮಾಲಾ ವೃತ್ತ, ಚಂಪಕಮಾಲಾ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮಹಾಸ್ರಗ್ಧರ. ಥೀಮು ಹೊಸ್ತಲ್ಲ, ರಿಪೀಟ್ ಆಗಿದೆ. ಯಾವ ಥರ? ಉತ್ಪಲಮಾಲಾ ವೃತ್ತ ಇದೇ ಕ್ವಶನ್ಗಳು ರಿಪೀಟ್ ಆಗಿದ್ದಾವೆ ಆಲ್ರೆಡಿ. ಇನ್ನೊಂದು ಇದರಲ್ಲಿ 2 ಥರ ಕೇಳ್ತಾರೆ, ಇನ್ನೊಂದು ಸೂತ್ರಗಳು ಕೇಳ್ತಾರೆ. ಇದ್ರದ್ದು ಮುಂದೆ ಹೇಳ್ತೀನಿ. ಸೂತ್ರಗಳನ್ನ ಆಲ್ರೆಡಿ ಕ್ವಶನ್ ಆಗಿದೆ. ಹೌದಾ? ಎಕ್ಸ್ಪ್ಲೈನ್ ಇದೆ. ಯಾವುದು ವೃತ್ತ ಜಾತಿ ಛಂದಸ್ಸು ಅಂತ ಬರ್ತವೆ, ಅದ್ರ ಬೇಸ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ನಿಮಗೆ ಅದಕ್ಕೆ ಒಂದು ಸಪ್ರೇಟ್ ಚಾಪ್ಟರ್ ಇದೆ, ನೀಟಾಗಿ ನೋಡ್ಕೊಂಬಿಡಿ. ಇಲ್ಲಿ ನಾನು ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ಉತ್ಪಲಮಾಲಾ ವೃತ್ತ ಎಷ್ಟಿರ್ತವೆ? 4 ಸಾಲು ಇರ್ತವೆ. ಪ್ರತಿ ಸಾಲಲ್ಲೂ ಎಷ್ಟು ಅಕ್ಷರ ಬರ್ತವೆ? ಪ್ರತಿ ಸಾಲಿನಲ್ಲಿ 20 ಅಕ್ಷರ ಬರ್ತವೆ. ಇದು ನೆನ್ಪಿಟ್ಕೋಬೇಕು. 6 ಬರ್ತವೆ, 6ಕ್ಕೂ ಒಂದೊಂದು ಅಕ್ಷರಗಳು ಎಷ್ಟೆಷ್ಟು ಅಕ್ಷರ ಇರ್ತವೆ ಅಂತ ಒಂದು ನೆನ್ಪಿಟ್ಕೊಳ್ಳಿ. ಉತ್ಪಲಮಾಲಾ ವೃತ್ತದಲ್ಲಿ 4 ಸಾಲು, ಪ್ರತಿ ಸಾಲಲ್ಲೂ 20 ಅಕ್ಷರ. ಸೂತ್ರ ಕೇಳ್ತಾರೆ. ಕೇಳಿಲ್ವಾ? ಕೇಳಿದಾರೆ ಆಲ್ರೆಡಿ. ನೀವು ಪ್ರಶ್ನೆ ಪತ್ರಿಕೆ ತೆಗೆದ್ರೆ ಗೊತ್ತಾಗುತ್ತೆ. ವರಂ ನಭವಂ ರಲಗಂ, ಉತ್ಪಲಮಾಲಾ ವೃತ್ತ ಸೂತ್ರ. ನೆಕ್ಸ್ಟ್ ಚಂಪಕಮಾಲಾ, ಎಷ್ಟು ಸಾಲು ಇರ್ತವೆ? 4 ಸಾಲು. ಪ್ರತಿ ಸಾಲಲ್ಲಿ ಎಷ್ಟು ಅಕ್ಷರ ಇರ್ತವೆ? 21 ಅಕ್ಷರ ಇರ್ತವೆ ಇಲ್ಲಿ. ಹೌದಾ? ಇದ್ರ ಸೂತ್ರ ಓದ್ನಜ ಭಜ ಜಂಜರಂ, ಇದು ಇದ್ರ ಸೂತ್ರ ಕೇಳಿದ್ದಾರೆ. ನೆಕ್ಸ್ಟ್ ಶಾರ್ದೂಲ ವಿಕ್ರೀಡಿತ. ನಿಮ್ಗೆ ಹೆಂಗೆ ಅನ್ಸುತ್ತೋ ಆ ಶಾರ್ಟ್ಕಟ್ ಕೀ ಇಸ್ಕೊಂಡು ಒಟ್ಟು ನೆನ್ಪಿಟ್ಕೋಬೇಕಷ್ಟೆ. ಇಲ್ಲೂ ಅಷ್ಟೇ 4 ಸಾಲು, ಪ್ರತಿ ಸಾಲಲ್ಲೂ 19 ಅಕ್ಷರ ಇರ್ತವೆ ಇಲ್ಲಿ. ಹೌದಾ? ಇದಕ್ಕೆ ಸೂತ್ರ ಬಂದು ಸಜ್ಜ ಅತ್ತ ಲಾಸ್ಟ್ ಒಂದು ಗುರು. ಇಲ್ಲೂ ಅಷ್ಟೇ, ಇಲ್ಲಿ ಯಾವುದು ಉತ್ಪಲಮಾಲಾದಲ್ಲಿ ಇಲ್ಲೊಂದು ಲಾಸ್ಟ್ಗೊಂದು ಲಘು ಒಂದು ಗುರು ಒಂದು ಬರುತ್ತೆ. ಎಲ್ಲ ಮುಂದೆ ನೋಡ್ಕೊಳ್ಳಿ. ಬಟ್ ಸೂತ್ರ ಮೇನ್ ಕೇಳ್ತಾರೆ ಇಷ್ಟಷ್ಟೇ. ಇವೊಂದು ನೆನ್ಪಿಟ್ಕೋಬೇಕು ನಾವು. ಮಸಜ ಸತತ ಗುರು.
ನೆಕ್ಸ್ಟು ಶಾರ್ದೂಲ ಆದಮೇಲೆ ಇನ್ನೊಂದು ಯಾವುದು ಮಹಾಸ್ರಗ್ಧರ. ಮಹಾಸ್ರಗ್ಧರ ಸೇಮ್ 4 ಸಾಲು. ಎಷ್ಟು ಅಕ್ಷರ? ಮಹಾಸ್ರಗ್ಧರ ಬಂದು 22 ಅಕ್ಷರ. ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಸೂತ್ರ ಸತತ ನಸರರಗು ಅಂತ ನೆನ್ಪಿಟ್ಕೊಂಡಿದ್ದೀನಿ. ಸತತ ನಸರರ ಲಾಸ್ಟ್ಗೊಂದು ಗುರು. ನೆಕ್ಸ್ಟ್ ಇನ್ನೆರಡು ಮಿಕ್ತೋ. ಯಾವುದು? ಮತ್ತೆ ಬಾ ವಿಕ್ರೀಡಿತ. ಅವನ್ನು ನೋಡ್ಬಿಡೋಣ. ಮತ್ತೆ ಬಾ ವಿಕ್ರೀಡಿತ. ಇಲ್ಲಿ 20 ಅಕ್ಷರ ಬರ್ತವೆ. ಸೇಮ್ 4 ಸಾಲು. ಇಲ್ಲಿ ಬರ್ತಕ್ಕಂಥದ್ದು ಯಾವುದು? ಅಭರಣಮಯ ಲಘು ಅಂತ ನಾನು. ಲಘು ಲಾಸ್ಟ್ಗೊಂದು ಗುರು. ಅಭರಣಮಯ ಅದಾ? ಇನ್ನೊಂದು ಯಾವ್ದು ಮಿಕ್ತು? ಎಸ್ ಉತ್ಪಲ, ಚಂಪಕ, ಶಾರ್ದೂಲ. ಇದು ಸ್ರಗ್ಧರ. ಸ್ರಗ್ಧರ ಇದು ಅಷ್ಟೇ 4 ಸಾಲು. ಇಲ್ಲಿ ಬರ್ತಕ್ಕಂಥದ್ದು ಎಷ್ಟು? 21 ಅಕ್ಷರ. ಇಲ್ಲಿ ಬರ್ತಕ್ಕಂಥ ಸೂತ್ರ ಮರಬನ. ಕ್ಯೂ ಅಂತ ಹಾಕ್ಕೊಂಡಿದ್ದೀನಿ, ಅಂದರೆ ಯಾವ 3 ಸಲ ಬರುತ್ತೆ ಅಂತ. ನಿಮ್ಗೆ ಹೆಂಗೆ ಅನುಕೂಲ ಹಂಗೆ ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಆಯಿತಾ? ಇಲ್ಲಿ ನಾವು ನೋಡಿದ್ದೇನು? ಎಷ್ಟಿದ್ದಾವೆ? 6. ಎಷ್ಟು ಅಕ್ಷರ ಬರ್ತವೆ? ಹೌದಾ? ಈ ಕ್ವಶನ್ ಬೇಸ್ ಮೇಲೆ ನೆಕ್ಸ್ಟು ಇನ್ನೊಂದು ಮುಂದೆ ಬರೋದು ಒಂದು ಸೂತ್ರಗಳನ್ನು ಕೂಡ ನೋಡ್ಕೊಂಡಿದ್ದೀವಿ. ಬಂದಿದೆ ಕ್ವಶನ್ನು, ಮುಂದೆನೂ ಬರುತ್ತೆ. ನೋಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಇಷ್ಟಿದ್ರೆ ಇದಕ್ಕೆ ಉತ್ತರ ಮಾಡ್ಬೋದು. ಈಗ ಏನೋ ಇಲ್ಲಿ ಬನ್ನಿ. ಇಲ್ಲಿ ಉತ್ಪಲ ಎಷ್ಟು? 20. ಎಲ್ಲಿದೆ 20? ಎಗೆ 4 ಇರಬೇಕು. ಎಲ್ಲಿದೆ? ಎಗೆ 4. ಇವೆರಡು ತೆಗಿತೀನಿ. ಹೌದಾ? ಸೊ ಎಸ್, ಎಗೆ 4, ಎಗೆ 4. ನೆಕ್ಸ್ಟ್ ಚಂಪಕ ಎಷ್ಟಿದೆ? 21. ಎಲ್ಲಿದೆ? ಬಿಗೆ 2. ಇದೇ ಉತ್ತರ. ಹೀಗೆ 1. ಶಾರ್ದೂಲದಲ್ಲಿ 19. ಮಹಾಸ್ರಗ್ಧರದಲ್ಲಿ 22. ಮಹಾಸ್ರಗ್ಧರ 22. ಕ್ಲಿಯರ್ ಆಯಿತು ಅಂದ್ಕೊತೀನಿ ಅಲ್ವಾ? ಎಸ್. ಇನ್ನು 9 ಕ್ವಶನ್ ಸಾಲ್ವ್ ಮಾಡೋಣ. 2 ಬಗೆ. ಇದೇನಿದು? ನುಡಿಗಟ್ಟು. ಹೌದಾ? ಅವನು ಹೇಳ್ಬಿಟ್ಟಿದ್ದಾನೆ. ಇದು ಕೇಳೋಕೆ ಈ ಪ್ಯಾಟರ್ನ್ ಕೂಡ ಕ್ವಶನ್ ಆಗ್ತದೆ. 2 ಬಗೆ ಅಂತಕ್ಕಂಥದ್ದು ವ್ಯಾಕರಣಾಂಶದಲ್ಲಿ ಏನು ಅಂದ್ಬಿಟ್ಟು ಪ್ರಶ್ನೆ ಆಗ್ತಾರೆ. ನುಡಿಗಟ್ಟು, ದ್ವಿರುಕ್ತಿ, ಅನುಕರಣ ವ್ಯಯ, ಇನ್ನೊಂದು ಗಾದೆ ಆಗಿದೆ ಪ್ರಶ್ನೆ. ಹಾಗಾಗಿ ಸ್ವಲ್ಪ ಪ್ರಶ್ನೆಗಳನ್ನ ಓದುವಾಗ ಓದಬೇಕು. 2 ಬಗೆಯ ನುಡಿಗಟ್ಟಿನ ಅರ್ಥ ಏನು? ಈಸಿಯಾಗಿ ಮಾಡ್ಬೋದು. ಇದೆಲ್ಲ ನಾವು ಬಳಸ್ತಕ್ಕಂಥದ್ದೇ. ದ್ರೋಹ ಮಾಡು. ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಕೃತಜ್ಞ. ಇಲ್ಲೊಂದು ಬರಿತೀನಿ. ಇದು ಪ್ರಶ್ನೆ ಆಗಿದೆ. ಕೃತಜ್ಞ ಇದು ಒಂಥರ ಬರಿತೀವಿ. ಇದಕ್ಕೆ ಆಪೋಸಿಟ್ಟು ಮಹಾಪ್ರಾಣ ನ. ಇದು ಎಕ್ಸಾಕ್ಟು ಪ್ರಶ್ನೆ ಆಗಿದೆ. ನೀವು ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಅದಕ್ಕೋಸ್ಕರ ಈ ಪ್ರಶ್ನೆ ತೊಗೊಂಡಿರೋದೇ ಇದ್ರ ಉದ್ದೇಶಕ್ಕೆ. ಇವೆರಡನ್ನು ಗಮನಿಸಿ. ಈ ಕೃತಜ್ಞ ಅಂದ್ರೆ ಏನು? ಇವನು ಪಾಸಿಟಿವ್, ಒಳ್ಳೆ ಮನುಷ್ಯ. ಅವನು ಉಪಕಾರ ನೆನೀತಕ್ಕಂಥವನು, ನೆನೆಯುವವ. ಬಟ್ ಇವನು ಮಹಾಪ್ರಾಣ, ದುರಾಂಕಾರಿ. ಅಂದರೆ ನೆನೆಯಲ್ಲ. ಏನನ್ನ? ಉಪಕಾರ ನೆನೆಯದವ. ನೆಗೆಟಿವ್. ಇದು ನೆನ್ಪಿಟ್ಕೊಳ್ಳಿ. ಕ್ಲಿಯರಾ? ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಹಾಗಾಗಿ ಇದನ್ನು ಹೈಲೈಟ್ ಕೂಡ ಮಾಡಿದ್ದೀನಿ. ಈ ಒಂದು ಪದಗಳು ನೋಡ್ಕೊಳ್ಳಿ. ಇದು ಬಂದರೆ ಉಪಕಾರ ನೆನೆತಕ್ಕಂಥವನು, ಇದು ಬಂದರೆ ಉಪಕಾರ ಮರಿತಕ್ಕಂಥವನು. ಉಪಕಾರ ಗೀಡಿ ಅಂತ ಅರ್ಥ. ಕ್ಲಿಯರಾ? ಇನ್ನೊಂದು ನುಡಿಗಟ್ಟು ಅಂತ ಬಂದಾಗ ಪದಗಳೇ ಎಲ್ಲಿ ಬರ್ತಾವೋ ಅಲ್ಲಿ ಉತ್ತರ ಆಲ್ಮೋಸ್ಟ್ ಆಗಲ್ಲ. ನೆಕ್ಸ್ಟ್ ಇದೊಂದು ಅಲಂಕಾರ. ಸಿಂಪಲ್ ಇದೆ. ಅವಳ ಧ್ವನಿ ಸಂಗೀತದಂತೆ ಮಧುರವಾಗಿದೆ. ಇಲ್ಲಿರ್ತಕ್ಕಂಥ ಅಲಂಕಾರ ಯಾವುದು? ನಮಗೊಂದು ಗೊತ್ತು, ಅಂತೆ. ಅಂತೆ ಅಂತ ಬಂದರೆ ಏನಾಗ್ತದೆ? ಉಪಮೆ. ಅಂತೆ ಅಂತ ಬರಲಿಲ್ಲ ಅಂದರೆ ಯಾವುದಾಗ್ತದೆ? ರೂಪಕ. ಕ್ಲಿಯರಾ? ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದೆಲ್ಲ. ಉಪಮೇಯ ಅಂತ ಒಂದು ಬರುತ್ತೆ, ಬರೆಯೋಕ್ಕೋಗಲ್ಲ. ಉಪಮೇಯ, ಉಪಮಾನ, ಸಮಾನ ಧರ್ಮ, ಇನ್ನೊಂದು ಉಪಮಾ ವಾಚಕ. ಎಸ್. ಉಪಮೇಯ ಅಂದ್ರೇನು? ಅವಳ ಧ್ವನಿ. ಉಪಮಾನ ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದ್ದೀವಿ? ಸಂಗೀತಕ್ಕೆ. ಹೌದಾ? ಸಂಗೀತ ಅನ್ನೋದು ಉಪಮಾನ. ಅಂತೆ ಅಂತಕ್ಕಂಥದ್ದೇನು? ಉಪಮಾ ವಾಚಕ. ಸಮಾನ ಧರ್ಮ ಅಂದರೆ ಇವೆರಡರಲ್ಲೂ ಇರ್ತಕ್ಕಂಥದ್ದು ಯಾವುದು? ಉಪಮೇಯ ಮತ್ತು ಉಪಮಾನದಲ್ಲಿ ಎರಡರಲ್ಲೂ ಇರ್ತಕ್ಕಂಥದ್ದು ಯಾವುದು? ಅಂದರೆ ಅವಳ ಧ್ವನಿ ಮತ್ತು ಸಂಗೀತದಲ್ಲಿ ಇರ್ತಕ್ಕಂಥ ಮಧುರತೆ. ಇದೇನಾಗ್ತದೆ? ಸಮಾನ ಧರ್ಮ.
ಅಥವಾ ಸಾಧಾರಣ ಧರ್ಮ ಅಂತ ಕೂಡ ಕರೀತಾರೆ. ಇದನ್ನೆಲ್ಲ ನಾನು ಫಸ್ಟು ಒಂದು ಟಾಪಿಕ್ ತೊಗೊಂಡಾಗಲೇ ಅಲಂಕಾರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ಗಮನಿಸ್ಬೋದು. ಕ್ಲಿಯರಾ? ಇದಕ್ಕೆ ಉತ್ತರ ಬಂದು ಗೋಮಾಲಕರ. ಯಾಕೆ? ಅಂತೆ ಅಂತ ಭೇದ ಇದೆ. ನೆಕ್ಸ್ಟ್. ಚೆನ್ನಾಗಿದೆ ನೋಡಿ ಇದು. ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ. ಒಂದು ಗಾದೆ ಅರ್ಥಗಳನ್ನ ಕೊಟ್ಟಿದ್ರು, ಹೌದಾ, ಹೊಂದಿಸಿ ಬರೀಲಿ ನೋಡ್ದು. ಇನ್ನೊಂದು ಪೂರ್ಣಗೊಳಿಸ್ಲಿಕ್ಕೂ ಕೂಡ ಪ್ರಶ್ನೆ ಆಗಿದೆ. ಸುತ್ತಿಗೆ ಸದ್ದಿಗೆ ಎಚ್ಚರವಾಗದ ನಾಯಿ ಡ್ಯಾಶ್ ಸದ್ದಿಗೆ ಎಚ್ಚರ ಆಯಿತು. ಮಾಡ್ಬೋದು ಈಸಿಯಾಗಿ, ಹೌದಾ. ಸುತ್ತಿಗೆ ಈಗ ಇದು ಯಾವ ಕಾನ್ಸೆಪ್ಟು ಅಂದರೆ, ನಾಯಿ ಕೆಲಸ ಏನು? ಕಾವಲು. ಮನೆ ಅಥವಾ ಎಲ್ಲಿರ್ತದೋ ಅಲ್ಲಿ ಕಾವಲು ಕೆಲಸ, ಅಂದರೆ ರಾತ್ರಿ ಕಾವಲು ಕಾಯಲಿ ಅಂತ. ಸುತ್ತಿಗೆ ಅಂದ್ರೇನು? ಮನೆ ದರೋಡೆಗೆ ಬಂದಿದ್ದಾರೆ ಅಂತಲ್ವಾ. ಮನೆ ದರೋಡೆಗೆ ಬಂದಾಗ ಬೀಗ ಹೊಡಿಬೇಕು. ಬೀಗ ಹೊಡಿಲಿಕ್ಕೆ ಏನು ಬಳಸ್ತಾರೆ? ಸುತ್ತಿಗೆ ಬಳಸ್ತಾರೆ. ಆ ಸುತ್ತಿಗೆಯಲ್ಲಿ ಬೀಗ ಹೊಡಿಯುವಾಗ ಎಚ್ಚರ ಆಗಲ್ವಂತ ನಾಯಿಗೆ. ಬಟ್ ಈ ರೊಟ್ಟಿ ಸದ್ದಿಗೆ ಎಚ್ಚರ ಆಗ್ಬಿಡುತ್ತೆ. ಅಂದರೆ ಕೆಲಸಕ್ಕೆ ಕರಿಬೇಡಿ, ಊಟಕ್ಕೆ ಕರೀರಿ ಅಂತ. ಕೆಲಸಕ್ಕೆ ಕರಿಬೇಡಿ, ಊಟಕ್ಕಷ್ಟೇ ಕರೀರಿ. ಓಕೆನಾ? ಜೋಕ್ಸ್ ಆ ಕಡೆ ಇರಲಿ. ಇದಕ್ಕೆ ಉತ್ತರ ಬಂದು ರೊಟ್ಟಿಯ. ಅಂದರೆ ಏನು? ನೆನಪಿರಲಿ ಅಂತ ಅಷ್ಟೆ. ನೆಕ್ಸ್ಟ್. ಇದು ಸ್ವಲ್ಪ ಟೆಕ್ನಿಕಲ್. ಅಮೃತಮತಿ ಪಾತ್ರ ಬರುವ ಕೃತಿ ಯಾವುದು? ಅಮೃತಮತಿ, ನಾನು ಮೊದಲನೇ ಇದು 3ನೇ ಪತ್ರಿಕೆ. ಸೊ ಮೊದಲನೇ ಪತ್ರಿಕೆ ಅನಿಸುತ್ತೆ. ಪಾತ್ರಗಳ ಬಗ್ಗೆ ಪ್ರಶ್ನೆ ಆಗ್ತವೆ ಅಂತ ಹೇಳಿದೆ. ಇದು 2ನೇ ಪ್ರಶ್ನೆ ಈ ಒಂದು ಥೀಮಲ್ಲಿ. ಪಾತ್ರಗಳು ಮತ್ತು ಕೃತಿಗಳು. ಒಂದು ಕೃತಿ ಕೊಡ್ತಾರೆ, ಅದರಲ್ಲಿ ಹಲವಾರು ಕವಿ ಪಾತ್ರಗಳನ್ನ ಬಳಸಿರ್ತಾರೆ. ಆ ಪಾತ್ರಗಳ ಮೇಲೆ ಪ್ರಶ್ನೆ ಆಗ್ತಾ ಇದೆ. ಅದ್ರ ಮೇಲೆ ಕೇಳಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಇದು. ಇದಕ್ಕೆ ಉತ್ತರ ಬಂದು ಗೊತ್ತಿದ್ರೆ ಗೊತ್ತು, ಇಲ್ಲ ಅಂದ್ರೆ ಇಲ್ಲ. ಯಶೋಧರ ಚರಿತೆ. ಈಗ ಈ ಕ್ಲಾಸ್ ಹೋಮ್ವರ್ಕ್ ಏನು? ಚಂದ್ರಪ್ರಭ ಚರಿತೆ ಬರೆದವ್ರು ಯಾರು? ಯಶೋಧರ ಚರಿತೆ ಬರೆದವ್ರು ಯಾರು? ಅಂದರೆ ಈ ಒಂದು ಕೃತಿಗಳ ಕರ್ತೃಗಳ ಬಗ್ಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಂಡು ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ. ಬಟ್ ಡೀಟೇಲಾಗಿ ನೋಡಿ, ಹೆಲ್ಪ್ ಆಗುತ್ತೆ. ಯಶೋಧರ ಚರಿತೆ, ಅಮೃತಮತಿ. ಯಶೋಧರ ಅನ್ನೋ ಒಂದು ರಾಜ ಬರ್ತಾನೆ, ಅಮೃತಮತಿ ಅಂತ ಕೊಳ್ಳೋ ರಾಣಿ, ಹೌದಾ. ಮತ್ತು ಚಂದ್ರಮತಿ, ಈ ಯಶೋಧರ ರಾಜ ಇದನ್ನೆಲ್ಲ ಅವನ ತಾಯಿ ಅಮೃತಮತಿ ಅಂತ ಬರ್ತಾರೆ. ಇನ್ನೊಂದು ಮಾರಿದತ್ತ ರಾಜ ಅಂತ ಒಬ್ಬ ಬರ್ತಾನೆ ಇಲ್ಲಿ. ಇನ್ನೊಂದು ಹಿಟ್ಟಿನ ಹುಂಜ. ಇವೆಲ್ಲ ಇಲ್ಲಿ ಬರ್ತಕ್ಕಂಥ ಏನು ರೋಲ್ ಇವೆಲ್ಲ. ಮುಂದಿನ ದಿನದಲ್ಲಿ ಬರ್ಬೋದು, ಗೊತ್ತಿಲ್ಲ. ಹಾಗಾಗಿ ಬರಿತಾ ಇದ್ದೀನಿ. ಮಾರಿದತ್ತ ರಾಜ, ಯಶೋಧರ ಮತ್ತು ಅಮೃತಮತಿ ಇವರು ಹಸ್ಬೆಂಡ್ ಆ್ಯಂಡ್ ವೈಫು. ಮಾರಿದತ್ತ ರಾಜ, ಹಿಟ್ಟಿನ ಹುಂಜ, ಬಲಿ. ಮತ್ತು ಇನ್ನೊಬ್ಬ ಇಲ್ಲಿ ಮಾವುತ ಅಂತ ಬರ್ತಾನೆ. ಮಾವುತ ಮತ್ತು ಅಮೃತಮತಿಗೆ ಒಂದು ರಿಲೇಷನ್ಶಿಪ್ ಇರುತ್ತೆ, ಅದು ಈತನ ಗೊತ್ತಾಗುತ್ತೆ. ಏನೋ ಕತೆ ಇದೆ, ಅವೆಲ್ಲ ಬೇಡ ನಮಗೆ, ಇಷ್ಟಿರಲಿ. ಕ್ಲಿಯರಾ? ಇದು ಗೊತ್ತಾ ಬಂದು ಯಶೋಧರ ಚರಿತೆ. ಕನಕದಾಸರ ರಾಮಧಾನ್ಯ ಚರಿತೆಯ ಪ್ರಕಾರ ಈ ಕೆಳಗಿನ ಯಾವುದು ರಾಮಧಾನ್ಯ? ಇದು ಹೊಸ್ತಾ? ಇಲ್ಲ. KPSCಲಿ ಭಾಳ ಸಲ ಕೇಳಿದ್ದಾರೆ, ಹಾಗಾಗಿ ಮಾಡ್ತಕ್ಕಂಥ ಪ್ರಶ್ನೆನೇ ಇದು. ಕನಕದಾಸರದು ರಾಮಧಾನ್ಯ ಚರಿತೆ ಕರ್ತೃ ಯಾರು? ಕನಕದಾಸರು. ಅದರಲ್ಲಿ ರಾಮಧಾನ್ಯ ಅಂತ ಯಾವುದನ್ನು ಕರಿತೀವಿ? ಭತ್ತನ, ರಾಗಿನ, ಗೋಧಿನ, ನವಣೆನ? ಆನ್ಸರ್ ಮಾಡ್ಬೋದಾ? ಮಾಡ್ತಕ್ಕಂಥ ಪ್ರಶ್ನೆನೇ. ಇದಕ್ಕೆ ಉತ್ತರ ಬಂದು ರಾಗಿ. ಯಾಕೆ? ಇದ್ರ ಕತೆ ಗೊತ್ತಿದ್ರೆ ನಮಗೆ ಇದಕ್ಕೆ ಉತ್ತರ ಮಾಡ್ಬೋದು. ಇಲ್ಲಿ ಎರಡು ಧಾನ್ಯಗಳು ಬರ್ತವೆ. ಒಂದು ರಾಗಿ, ಇನ್ನೊಂದು ಭತ್ತ. ಏನಾಗ್ತದೆ, ಇವೆರಡರ ನಡುವೆ ಜಗಳ ಶುರುವಾಗ್ಬಿಡುತ್ತೆ. ಜಗಳ ಶುರುವಾಗದ ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು? ಆ ಜಗಳನ ಯಾರ ಹತ್ರಕ್ಕೆ ಹೋಗ್ತಿತ್ತು? ರಾಜನ ಹತ್ರ ಕರ್ಕೊಂಡು ಹೋಗ್ತಿತ್ತು. ರಾಜ ಯಾರಿದ್ದ? ಶ್ರೀರಾಮಚಂದ್ರ ಇದ್ದ ಅಲ್ಲಿ. ಶ್ರೀರಾಮ ಇವನ ಹತ್ರಕ್ಕೆ ಹೋಗ್ತಾರೆ. ಸುಮ್ಮನಿರ್ಬೇಕೋ ಬೇಡ ಅವರು? ಅಲ್ಲೇ ಏನು ಮಾಡ್ತಾರೆ, ಈ ಹರಟೆ ಶುರು ಮಾಡ್ತಾರೆ ಜಗಳಗಳನ್ನ. ಅವಾಗ ಏನು ಮಾಡ್ತಾರೆ, ರಾಜ ಒಂದು ಆಜ್ಞೆ ಮಾಡ್ತಾನೆ, ಇವರಿಬ್ಬರು ತೊಗೊಂಡೋಗಿ 6 ತಿಂಗಳು ಜೈಲ್ಗಿಡಿ ಅಂತ. 6 ತಿಂಗಳು ಇಲ್ಲಿ ಜೈಲು ವಾಸ. 6 ತಿಂಗಳಾದ್ಮೇಲೆ ಜೈಲಾದ್ಮೇಲೆ ರಿಲೀಸ್ ಆಗಬೇಕಲ್ಲ. ರಿಲೀಸ್ ಆದರೂ ಭತ್ತ ಏನಾಗ್ತದೆ, ನಿಸ್ಸಾರ, ಅಂದರೆ ಸಾರ ಕಳ್ಕೊಂಬಿಟ್ಟಿರ್ತದೆ. ಬಟ್ ರಾಗಿ ಇನ್ನೂ ತುಂಬ ಚೆನ್ನಾಗಿರ್ತದೆ. ಸಾರ ಹೃದಯ ಅಂತ ಬಳಸ್ತಾರೆ ಒಂದು ಟರ್ಮು, ಸಾರ ಹೃದಯ. ಆವಾಗ ಒಂದು ತೀರ್ಮಾನಕ್ಕೆ ಬರ್ತಾರೆ. ರಾಮ ಏನು ಮಾಡ್ತಾನೆ, ಈ ರಾಗಿಗೆ ರಾಘವ ಅಂತ ಹೆಸರು ಕೊಡ್ತಾನೆ. ಮುಂಚೆ ಏನಿತ್ತು ಈ ರಾಗಿಗೆ ಹೆಸರು? ಇದು ಆಗಿದೆ ಪ್ರಶ್ನೆ. ಅರೆ ದಲೇಗ.
ನೆನ್ಪಿಟ್ಕೊಳ್ಳಿ, ಬರ್ಬೋದು ಮುಂದಿನ. ರಾಗಿಗೆ ಏನೇಂತ ಹೆಸರಿತ್ತು? ನರೆದಲೆಗ ಅಥವಾ ನೆರೆದಲೆಗ ಇವೆಲ್ಲ ಬಳಸ್ತಾರೆ. ಹೆಚ್ಚು ಕಡಿಮೆ ನೆನ್ಪಿಟ್ಕೊಳ್ಳಿ. ನರೆದಲೆಗ ಅಂತ ಕರಿತಿದ್ರು. ಅವಾಗೇನು ಮಾಡ್ತಾರೆ? ರಾಘವ ಅಂತ ಕರೀತಾರೆ. ಅಂದಮೇಲೆ ಈ ರಾಮನ ಧಾನ್ಯ ಯಾವುದು? ರಾಗಿ. ಕ್ಲಿಯರ್ ಆಯ್ತಾ? ಈ ರಾಘವ ಮುಂದೆ ಏನಾಗ್ತದೆ? ರಾಗಿ ಆಗ್ತದೆ. ಹೌದಾ? ಇದು ಇದ್ರ ಹಿನ್ನೆಲೆ. ಇಷ್ಟು ನೆನಪಿದ್ರೆ ನಮ್ಗೆ ಇದಕ್ಕೆ ಉತ್ತರ ಗೊತ್ತಾಗುತ್ತೆ. ಇದು ಅಧಿಕ ಚಿಹ್ನೆ. ಈ ಹೆಸರಿನಿಂದನೂ ಕರೀತಾರೆ. ಯಾವ ಹೆಸರು? ನಮಗೆ ಗೊತ್ತಿರಬೇಕು. ಅಧಿಕ ಚಿಹ್ನೆ ಯಾವುದು ಅಂತ ಗೊತ್ತಿದ್ರೆ ನಾವು ಇದಕ್ಕೆ ಇದು ಅಧಿಕ ಚಿಹ್ನೆ. ಎಲ್ಲಿ ಬಳಸ್ತೀವಿ? ಸಂಧಿ ಅಥವಾ ಸಮಾಸ ಮಾಡುವಾಗ ಬಳಸ್ತೀವಿ ಇದನ್ನ. ಅಂದರೆ ಎರಡು ಪದ ಹಾಕ್ಬೋದು. ಪ್ರಕೃತಿಯನ್ನು ಏನು ಮಾಡ್ತಾರೆ? ಕೂಡಿಸಿ ಸಂಧಿ ಮಾಡುವಾಗ ಅವೆರಡು ಕೂಡಿದಾವೆ ಅಂದರೆ ಎರಡು ಕೂಡಿಸ್ತಾ ಇದೀವಿ ಎನ್ನುವಾಗ ಬಳಸ್ತೀವಿ. ಇದು ಪ್ಲಸ್ ಜೇನು ಇದು ಬರಲ್ಲ, ಏನಾಗ್ತದೆ? ಹೆಜ್ಜೇನು. ಈ ಪ್ಲಸ್ ಅಂತ ಏನು ಹೇಳ್ತಾ ಇದ್ದೀನಿ, ಇದನ್ನೇ ನಾವು ಅಧಿಕ ಚಿಹ್ನೆ ಅಂತ ಬಳಸೋದು. ಸಂಧಿಲೂ ಕೂಡ ಬಳಸ್ತೀವಿ. ಏಕ ಪ್ಲಸ್ ಕೋನ ಏಕೋನ ಅಲ್ಲೆಲ್ಲ ಬಳಸ್ತೀವಲ್ಲ. ಈ ಪ್ಲಸ್ ಅನ್ನೋದು ಏನು ಅಂತ. ಇನ್ನೊಂದು ಹೆಸರು ಏನಂತಾರೆ? ಅಂಶಪಾದ ಅಂತೀವ, ವಿಭಾಜಕ ಅಂತೀವ, ಸಮಾನಾರ್ಥಕ. ಅಧಿಕ ಅಂದರೆ ಕೂಡಿಸು, ವಿಭಾಜಕ ಅಂದ್ರೇನು? ಬಾಜಿಸು. ಬರಲ್ಲ. ಸಮಾನಾರ್ಥಕ ಎಲ್ರಿಗೂ ಗೊತ್ತಿದೆ. ಅಂಶಪಾದ ಹೆಂಗೆ ಬರಿತೀವಿ? ಇದು ನನಗೆ ಗೊತ್ತಿಲ್ಲ, ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂಶಪಾದ ಚಿಹ್ನೆ ಹೇಗೆ ಬರಿತೀವಿ ಅಂತ. ನೆಕ್ಸ್ಟ್ ಇದಕ್ಕೆ ಉತ್ತರ ಬಂದು ಮಿಲನ ಚಿಹ್ನೆ. ಗೆಸ್ ಮಾಡ್ಬೋದಾ? ಮಿಲನ ಅಂದ್ರೇನು? ಕೂಡುವಿಕೆ. ಹೌದಾ? ಸೇರೋದು, ಸೇರುವಿಕೆ. ಸಂಯೋಗ ಇವೆಲ್ಲ ಬಳಸ್ತೀವ. ಹೆಸರಲ್ಲೇ ಇದೆ ಪ್ಲಸ್ ಅಂತ. ಆ್ಯಡ್, ಅಧಿಕ ಕೂಡಿಸ್ತಾ ಇದೀವಲ್ವಾ, ಅದಕ್ಕೋಸ್ಕರ ಮಿಲನ ಮ್ಯಾಚ್ ಆಗುತ್ತೆ. ಸೊ ಏನು ಜನರಲ್ಲ ಕೂಡ ನಾವು ಥಿಂಕ್ ಮಾಡಿದ್ದು ಉತ್ತರ ಮಾಡ್ಬಿಡ್ಬೋದು. ಕ್ಲಿಯರ್ ಆಯ್ತಾ? ಇದೊಂದು ಪ್ರಶ್ನೆ. ಕೆಳಕಂಡ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆ. ಇದು ಯಾವುದ್ರ ಬೇಸ್ ಮೇಲೆ ಬಂದಿದೆ? ಲೇಖನ ಚಿಹ್ನೆ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ. ಇಲ್ಲಿ ಕೊಟ್ಟಿದ್ದಾರೆ. ಓಹೋಹೋ, ಏನು ರಾಯರೇ ಈ ಬಿಸಿಲಲ್ಲಿ ದಯಮಾಡಿಸಿದ್ದೀರಿ, ಬನ್ನಿ ಅಂತ ಯಾರೋ ಮೂರ್ತಿ ಕರೆದ. ಹೌದಾ? ಇಲ್ಲಿ ಈ 4ರಲ್ಲಿ ಲೇಖನ ಚಿಹ್ನೆಗಳನ್ನ ಅಡಾಪ್ಟ್ ಮಾಡ್ಕೊಂಡವ್ರೆ. ಯಾವುದು ಸರಿಯಾಗ್ತದೆ ಅಂತ ನಾವು ಕಂಡುಹಿಡಿಬೇಕೀಗ. ನಮಗೆ ಗೊತ್ತಿದೆ. ಓಹೋಹೋ, ಏನು ಆಶ್ಚರ್ಯ ಸೂಚಕ ಇಲ್ಲಿದೆ. ಇಲ್ಲಿ ಪ್ರಶ್ನೆ ಮಾಡೋದ್ರಿಂದ ಇದನ್ನು ನಾನು ತೆಗಿತೀನಿ. ಮತ್ತು ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಇರಬೇಕಿತ್ತು, ಬಟ್ ಇಲ್ಲ. ಹಾಗಾಗಿ ಇದನ್ನು ಕೂಡ ತೆಗಿತೀನಿ. ಹೌದಾ? ನೆಕ್ಸ್ಟ್ ಅಂತ ಬನ್ನಿ. ಏನು ರಾಯರೇ ಪ್ರಶ್ನೆ. ಹೌದಾ? ಪ್ರಶ್ನೆ ಕೇಳ್ತಾ ಇದ್ದೀವಿ. ಏನು ರಾಯರೇ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ, ಕರೆಕ್ಟ್ ಇದೆ. ಈ ಬಿಸಿಲಿನಲ್ಲಿ ದಯಮಾಡಿಸಿದಿರಿ. ಮತ್ತೊಂದು ಪ್ರಶ್ನೆ. ಈ ಬಿಸಿಲಿನಲ್ಲಿ ದಯಮಾಡಿಸಿದಿರಿ. ಇಲ್ಲಿ ಪ್ರಶ್ನೆ ಇಲ್ಲ, ಬಟ್ ಇಲ್ಲಿದೆ. ನೋಡೋಣ. ಬನ್ನಿ ಅಂತ ಮೂರ್ತಿ ಕರೆದಂತೆ. ಸೊ ನಮಗಿಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇರೋದು, ಇಲ್ಲೊಂದು ಬೇರೆದಲ್ಲಿ ಬರಿತೀನಿ, ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ಒಂದಿದೆ, ಇಲ್ಲಿ ಒಂದಿಲ್ಲ. ಇನ್ನೊಂದು ಇಲ್ಲಿ ಡಬಲ್ ಯುನೈಟೆಡ್ ಕಾಮ ಇಲ್ಲಿಟ್ಟಿದ್ದಾರೆ, ಬಟ್ ಇಲ್ಲಿ ಡಬಲ್ ಯುನೈಟೆಡ್ ಕಾಮ ಓಲ್ ಸೆಂಟೆನ್ಸ್ಗೆ ಇಟ್ಟಿದ್ದಾರೆ. ಅದು ಬಿಟ್ಟು ಇನ್ನೇನು ಡಿಫ್ರೆನ್ಸ್ ಇಲ್ಲ ಇಲ್ಲಿ. ಏನು ಮ್ಯಾಟ್ರ್ ಆಗಲ್ಲ. ಓಕೆ, ಇದು ಮ್ಯಾಟ್ರ್ ಆಗುತ್ತೆ, ಕನ್ಸಿಡರ್ ಮಾಡ್ಬೋದು. ಹೌದಾ? ಇಲ್ಲಿಲ್ಲ. ನಾವು ಒಂದು ಗೊತ್ತು, ಡಬಲ್ ಇನ್ವರ್ಟೆಡ್ ಕಾಮಗಳನ್ನ ಯಾವ ಸಂದರ್ಭದಲ್ಲಿ ಬಳಸ್ತೀವಿ. ಇನ್ನೊಬ್ಬರು ಯಾರೋ ಒಬ್ಬರು ಒಂದು ಮಾತು ಹೇಳಿರ್ತಾರೆ. ಅದನ್ನು ಅವ್ರ ಮಾತನ್ನು ನಾವು ಮತ್ತೆ ಯಥಾವತ್ತಾಗಿ ಬರೆಯುವಾಗಲೋ ಅಥವಾ ಇನ್ನೊಬ್ರಿಗೆ ಹೇಳುವಾಗಲೋ ಅವರು ಎಷ್ಟು ಹೇಳಿರ್ತಾರಲ್ಲ ಅಷ್ಟು ವಾಕ್ಯಕ್ಕೆ ನಾವು ಇದನ್ನು ಬಳಸ್ತೀವಿ ಅಲ್ವಾ? ಇನ್ನೊಬ್ರು ಹೇಳಿದ ಮಾತನ್ನು ಯಥಾವತ್ತಾಗಿ ಹೇಳುವಾಗ ಅವರು ಎಷ್ಟು ಹೇಳಿರ್ತಾರಲ್ಲ ಮಾತು, ಅಷ್ಟು ಮಾತಿಗೆ ನಾವು ಇದನ್ನು ಬಳಸ್ತೀವಿ. ಅದೇ ಕಾನ್ಸೆಪ್ಟ್ ಇಲ್ಲಿ ನಿಮಗೆ ಗೊತ್ತಿದ್ರೆ ಇದಕ್ಕೆ ಉತ್ತರ ಮಾಡ್ಬೋದು. ಓಹೋಹೋ, ಏನು ರಾಯರೇ ಈ ಬಿಸಿನಲ್ಲಿ ದಯಮಾಡಿಸಿದಿರಿ, ಬನ್ನಿ ಅಂತ ಯಾರು ಹೇಳಿದ್ದು? ಮೂರ್ತಿ ಹೇಳ್ದ. ಮೂರ್ತಿ ಹೇಳಿದಷ್ಟು ಇಲ್ಲಿಂದ ಇಲ್ಲಿವರೆಗೂ ಅಂದಮೇಲೆ ಎಲ್ಲದಕ್ಕೂ ಡಬಲ್ ಯುನೈಟೆಡ್ ಕಾಮ ಮಾಡಬೇಕು. ಬನ್ನಿ ಅಂತ ಅಷ್ಟೇ ಅಂದಿಲ್ಲ, ಇದನ್ನು ಕೂಡ ಮೂರ್ತಿನೇ ಹೇಳಿರೋದು, ಬಟ್ ಇದಕ್ಕೆ ಹಾಕಿಲ್ಲ. ಹಾಗಾಗಿ ಇದನ್ನು ತೆಗಿತೀನಿ. ಅಂದರೆ ನಮಗೆ ಉತ್ತರ ಸಿಕ್ತು. ಮೂರನೇದು ಕರೆಕ್ಟ್ ಉತ್ತರ. ಸ್ವಲ್ಪ ಬರೆದು ಇದಾಗಿರ್ಬೋದು. ನೀವು ಪ್ರಶ್ನೆ ಪತ್ರಿಕೆ ನೋಡ್ತಾ ಇರ್ತೀರಲ್ವ,
ಟೆಲಿಗ್ರಾಮಲ್ಲಿ ಇದನ್ನು ಶೇರ್ ಮಾಡಿದ್ದೀನಿ. ಯಾರ ಹತ್ರ ಇಲ್ಲ ನೀವು ಅಲ್ಲಿ ತೊಗೋಬೋದು. ಪ್ರಶ್ನೆ ಪತ್ರಿಕೆ ಇಟ್ಕೊಂಡು ನೀವು ಇದನ್ನ ನೋಡ್ತಾ ಹೋದರೆ ನಿಮಗೆ ಕ್ಲಿಯರ್ ಆಗುತ್ತೆ ಮಾಹಿತಿ. ಕ್ಲಿಯರ್ ಅಲ್ವಾ? ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತರ್ಬೋದು. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಬಿರುದಾಂಕಿತ ಕನ್ನಡ ಕವಿ. ತುಂಬ ಸಲ ರಿಪೀಟ್ ಆಗಿದೆ, ಏನು ಡೌಟೇ ಬೇಡ. ಕುಮಾರವ್ಯಾಸ. ಯಾಕೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೆದರು? ಯಾಕಂದರೆ ರೂಪಕಾಲಂಕಾರಗಳನ್ನ ಯಥೇಚ್ಛವಾಗಿ ಈತ ಬಳಸ್ತಾ ಇದ್ದ. ಹಾಗಾಗಿ ಆತನಿಗೆ ಈ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿಯಿಂದ ಯಾರು ಕರೆದರೋ ವಿಮರ್ಶಕರು ಕರೀತಾರೆ. ಅದು ರೀಸನ್ನು. ಪಂಪನ ಬಗ್ಗೆ ನೋಡ್ಕೊಳ್ಳಿ, ರನ್ನನ ಬಗ್ಗೆ, ಲಕ್ಷ್ಮೀಶ, 3 ಪರ್ಸನಾಲಿಟಿಗಳು ತುಂಬ ಇಂಪಾರ್ಟೆಂಟು ಮತ್ತು ಫೇಮಸ್ ಕೂಡ ಹೌದು. ಕ್ಲಿಯರಾ ಕುಮಾರವ್ಯಾಸನ ಬಗ್ಗೆ? ಇವತ್ತಿನ ಕೊನೆಯ ಪ್ರಶ್ನೆ ಇದೇನು? ಜಿಕೆ, ಕನ್ನಡದ ಜಿಕೆ. ಮಂಗಳೂರು ಸಮಾಚಾರ ಪತ್ರಿಕೆಯನ್ನು 1843ರಿಂದ 44ರಲ್ಲಿ ಸಂಪಾದನೆ ಮಾಡಿ ಪ್ರಕಟಿಸಿದ ಮೊದಲಿಗರು ಯಾರು? ಇದು ಪ್ರಶ್ನೆ. ಜಾನ್ ಗ್ಯಾರೆಟ್ ಫೇಮಸ್ಸು, BL ರೈಸು, ಹರ್ಮನ್ ಮೋಗ್ಲಿಂಗು. ಇಲ್ಲಿ ಟಿಕ್ ಆಗ್ತೆ ಅಂದರೆ ಅದು ಸರಿ ಉತ್ತರ ಅಲ್ಲ. ಜಾನ್ ಗ್ಯಾರೆಟು, BL ರೈಸು, ಹರ್ಮನ್ ಮೋಗ್ಲಿಂಗು, JF ಲಿಟು. ಇದು ಪುತ್ರ GS. ಇತ್ತೀಚೆಗೆ ನೀವು ಏನು KPSC ನಡೆಸ್ತಕ್ಕಂಥ ಜನರಲ್ ಸ್ಟಡೀಸ್ ಪೇಪರಲ್ಲಿ ಕೂಡ ಇದಕ್ಕೆ ಉತ್ತರ, ಈ ಪ್ರಶ್ನೆ ರಿಪೀಟ್ ಆಗಿದೆ. ಹಾಗಾಗಿ ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಉತ್ತರ ಮಾಡ್ತೀವಿ, ಹರ್ಮನ್ ಮೋಗ್ಲಿಂಗ್ ಅಂತ. ಬಟ್ ಇಲ್ಲಿ ನಾವು ಈ ಪ್ರಶ್ನೆಯಿಂದ ಏನು ತೊಗೊಂಡೋಗ್ಬೇಕು? ಜಾನ್ ಗ್ಯಾರೆಟ್ ಬಗ್ಗೆ ಓದಿ. ಜನರಲ್ ಕನ್ನಡ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟು. ಒಂದು 2ರಿಂದ 3 ಸ್ಟೇಟ್ಮೆಂಟ್ಗಳು ಸಾಕು ಇವ್ರ ಬಗ್ಗೆ. BL ರೈಸ್ ಪ್ರಶ್ನೆ ಆಗಿದೆ. ನೀವು KPSC ಜನರಲ್ ಕನ್ನಡ ಪೇಪರ್ ತೆಗೀರಿ, ಇವ್ರ ಬಗ್ಗೆ ಪ್ರಶ್ನೆ ಆಗಿದೆ. JF ಲೀಟ್ ಪ್ರಶ್ನೆ ಆಗಿದೆ. ಜನರಲ್ ಕನ್ನಡದಲ್ಲೇ ಅಂದರೆ ಕಮ್ಯುನಿಕೇಷನ್ ಪೇಪರಲ್ಲಿ ಜನರಲ್ ಕನ್ನಡ ಈ ಒಂದು ಟಾಪಿಕಲ್ಲಿ ಇವ್ರ ಬಗ್ಗೆ ಪ್ರಶ್ನೆಗಳಾಗಿದ್ದಾವೆ. ಹಾಗಾಗಿ ಇವ್ರ ಬಗ್ಗೆ ನೋಡಬೇಕು. ಬರೀ ಇಷ್ಟೇ ಪ್ರಶ್ನೆ ನೋಡ್ಕೊಂಡು ಹೋದರೆ ಸಾಲಲ್ಲ, ಹೌದಾ? ಈಗ ಮಂಗಳೂರು ಸಮಾಚಾರ ಯಾವಾಗ ಬಂತು? 1843 ಅಥವಾ 44. ಯೂಶಲಿ ಹೇಳಬೇಕು ಅಂದರೆ 43ರಲ್ಲಿ ಬಂತು. ಎಲ್ಲಿ? ಮಂಗಳೂರಲ್ಲಿ. ಕ್ರೈಸ್ತ ಮಿಷನರಿ ಯಾರು? ಹರ್ಮನ್ ಮೋಗ್ಲಿಂಗ್. ಇವರು ಜಾರಿಗೆ ತಂದಂಥ ಪಾಕ್ಷಿಕ. ಎಸ್, ಇದೊಂದು ಟರ್ಮು. ಏನು ಪಾಕ್ಷಿಕ ಅಂತ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಳ್ಳಿ. ದಿನಪತ್ರಿಕೆ ರಿಲೇಟೆಡ್ ಇದು. ಪಾಕ್ಷಿಕ ಅಂದರೆ ಏನು? ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಪಾಕ್ಷಿಕ ಕನ್ನಡದ ಮೊದಲ ಪತ್ರಿಕೆ ಅನ್ನೋದು, ಇದ್ರ ಬಗ್ಗೆ ನೀವು ಅದನ್ನು ಗಮನಿಸ್ಕೋಬೇಕಿಲ್ಲಿ. ನೆಕ್ಸ್ಟ್ ಏನಾಗ್ತದೆ? 1844ರಲ್ಲಿ ಇದೇ ಪತ್ರಿಕೆ ಬಳ್ಳಾರಿಯಿಂದ ಆರಂಭ ಆಗ್ತದೆ. ಅವಾಗ ಏನು ಹೆಸರಿಕ್ತಾರೆ? ಕನ್ನಡ ಸಮಾಚಾರ. ಈ ಹೆಸರಲ್ಲಿ ಬಳ್ಳಾರಿಯಿಂದ ಸ್ಟಾರ್ಟ್ ಆಗ್ತದೆ ಇದೇ ಪತ್ರಿಕೆ, ಅದೊಂದು ನೆನ್ಪಿಟ್ಕೋಬೇಕಿಲ್ಲಿ. ಸೊ ಇವತ್ತು ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊಳ್ಳೋಣ. ಸೊ ನಿನ್ನೆ 20 ಪ್ರಶ್ನೆ ಮುಗಿಸಿದ್ವಿ, ಇವತ್ತು 20 ಪ್ರಶ್ನೆ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಆಗ್ಬೋದು, ಅಥವಾ ಟೆಲಿಗ್ರಾಮ್ ಚಾನಲ್ ಆಗ್ಬೋದು. ನೀವು ನನ್ನ ಗಮನಕ್ಕೆ ತರ್ಬೋದು. ನನ್ನ ತಪ್ಪುಗಳನ್ನ ಮೊದಲು ನನ್ನ ಗಮನಕ್ಕೆ ತನ್ನಿ. ಕ್ಲಿಯರಾ? ತಪ್ಪಿದರೆ ತಿದ್ಕೊಳ್ಳೋಣ. ಹೇಳುವಾಗ ಚಾತುರ್ಯ ಆಗಿರ್ತವೆ. ಓಕೆ, ಥ್ಯಾಂಕ್ ಯು. ಇಷ್ಟ ಆದರೆ ಯೂಸ್ ಆಗೋವಂಥವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.